ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ನಾವು ನೀವೆಲ್ಲ ಮಳೆಯ ನಿರೀಕ್ಷೆ ಒಳಗಿದ್ದೀವಿ. ಕಳೆದ ಅನೇಕ ದಿನಗಳಿಂದ ಮಳೆ ಬರ್ತಾ ಇರಲಿಲ್ಲ. ಮಳೆ ಬೇಕು ಅನ್ನುವಂಥ ಒಂದು ಸನ್ನಿವೇಶದೊಳಗೆ ನಾವೆಲ್ಲರೂ ಇದ್ವಿ. ವಿಶೇಷವಾಗಿ ಯಾರು ಬಿತ್ತನೆ ಮಾಡಿದ್ರಿ, ಮೊಳಕೆ ಬಂದಿದ್ದು, ಅವರಿಗಂತೂ ಮಳೆ ಬೇಕಾಗಿತ್ತು. ಮತ್ತು ಬಿತ್ತನೆ ಮಾಡೋವಂಥವರಿಗೂ ಸಹಿತ ಮಳೆ ಬೇಕಾದಂಥ ಒಂದು ಅವಶ್ಯಕತೆ ಈ ವಾರದೊಳಗೆ ಇತ್ತು. ಕಳೆದ ವಾರ ಕೂಡ ನಾವು ನೋಡಿದ್ವಿ, ಯಾವ ರೀತಿ ನಾವು ನಿರೀಕ್ಷೆ ಮಾಡಿದ್ವಿ ಆ ರೀತಿ ಮಳೆ ಆಗಲಿಲ್ಲ. ಈ ವಾರ ಕೂಡ ಅದೇ ರೀತಿಯಾಗಿತ್ತು, ಒಳ್ಳೆ ಮಳೆ ಆಗುವಂಥ ಸನ್ನಿವೇಶ ಇತ್ತು. ಹವಾ ಮುನ್ಸೂಚನೆ ಕೂಡ ತಜ್ಞರು ಹೇಳಿದ್ರು, ಚದುರಿದಂಗ ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಇದ್ದು ಅಂತ ಹೇಳಿ ಹವಾಮಾನ ತಜ್ಞರು ಹೇಳಿದ್ರು. ಮತ್ತು ಹಗುರದಿಂದ ಸಾಧಾರಣ ಮಳೆ, ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಹಿಂಗಾಗಿ ಒಳ್ಳೆ ಮಳೆ ನಿರೀಕ್ಷೆ ಒಳಗ ನಾವೆಲ್ಲರೂ ಇದ್ವಿ. ಆದ್ರ ಮಳೆ ನಮಗೆ ಬಹಳ ಕಾಯಿಸ್ತು ಅಂತ ಹೇಳ್ಬಹುದು. ಅನೇಕರು ತಾವು ಮಳೆ ಯಾವಾಗ ಬರ್ತದೋ ಇಲ್ಲೋ ಅನ್ನುವಂಥ ಒಂದು ಆತಂಕವನ್ನು ಕೂಡ ವ್ಯಕ್ತ ಮಾಡ್ತಾ ಇದ್ರಿ. ಆದ್ರ ಕಳೆದ ವಾರ ಅಂತೂ ನಮ್ಮ ಮಳೆ ಕೈ ಹಿಡೀತು ಅನ್ನುವಂಥದ್ದು ಬಹಳ ಸಮಾಧಾನದ ವಿಷಯ. ಏನು ಶನಿವಾರ ರವಿವಾರ ಮಳೆ ಆಯ್ತಲ್ಲ, ಒಳ್ಳೆ ಮಳೆ ಅನೇಕ ಕಡೆಗಳಲ್ಲಿ ಆಯಿತು. ಹೀಗಾಗಿ ಏನು ಬೆಳೆಗೆ ಬೇಕಾದಂತಹ ಚೈತನ್ಯ ಇತ್ತು ಅದು ನಮಗೆ ಸಿಕ್ತು ಅಂಥೇಳಿ ಹೇಳ್ಬೋದು. ಹೀಗಾಗಿ ಬಹುತೇಕ ಎಲ್ಲರಲ್ಲಿ ಒಂದು ಸಮಾಧಾನ ನಾವು ನೋಡ್ತಾ ಇದ್ವಿ. ಅದೇ ವಿಷಯವನ್ನ ಕುರಿತು ನಮ್ಮ ಅನೇಕ ಕೇಳುಗರು ತಾವು ನಮಗೆ ಕರೆ ಮಾಡಿ ಹೇಳಿದ್ರಿ. ಸೇಡಂ ತಾಲೂಕು ಉಡುಗಿಯಿಂದ ಶಿವಪುತ್ರಪ್ಪ ತೇಲ್ಕೂರ್, ಸಿಂದಗಿ ತಾಲೂಕು ಕಡ್ಲೆವಾಡದಿಂದ ಭೀಮಾಶಂಕರ್ ಕಬಾಡಿಗಿ, ಆಳಂದ್ ತಾಲೂಕು ಬೆಣ್ಣೆಶ್ವರದಿಂದ ಸಿದ್ದಣ್ಣ ಕುಂಬಾರ್, ಇದೇ ಆಳಂದ್ ತಾಲೂಕು ಮಡ್ಯಾಳದಿಂದ ಬಸವರಾಜ್ ಕಡಗಂಚಿ, ಅಕ್ಕಲ್ಕೋಟ್ ತಾಲೂಕು ನದಿ ಚಿಂಚೋಳಿಯಿಂದ ಸಿದ್ದರಾಮಪ್ಪ ಬಂಡಗಾರ್ ಮತ್ತು ಇನ್ನೂ ಅನೇಕರು ತಾವು ಕರೆ ಮಾಡಿ ಮಳೆ ಆಗಿದ್ದರ ಬಗ್ಗೆ ಭಾಳ ಸಂತೋಷ ವ್ಯಕ್ತ ಮಾಡಿದ್ರಿ. ಸಮಾಧಾನ ಆಯ್ತು ಸರ್, ಯಾಕಪ್ಪ ಅಂತಂದ್ರೆ ಮಳೆ ಬೇಕಾಗಿತ್ತು, ಬೆಳೆಗಳು ಬಾಡಿ ಹೋಗ್ತಾ ಇದ್ದು, ಮಳೆ ಇದ್ದಿದ್ದಿಲ್ಲ ಅಂತಂದ್ರೆ ಮತ್ತೆ ಕಷ್ಟ ಇತ್ತು ಅನ್ನುವಂಥ ಮಾತನ್ನು ತಾವೆಲ್ಲ ಹೇಳಿದ್ರಿ. ಮಳೆ ಬಂತು, ಸಂತೋಷ ಆಯಿತು ಅನ್ನುವಂಥ ಮಾತೇನದ ನಮಗೂ ಕೂಡ ಸಮಾಧಾನ ಕೊಡುವಂಥದ್ದು. ಬಸವ ಕಲ್ಯಾಣ ತಾಲೂಕು ಗುಂಡೂರು ಗ್ರಾಮದಿಂದ ಹಾಜಿ ಮಸ್ತಾನ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ. 30ನೇ ತಾರೀಕು ಅವರು ಊರಿನೊಳಗೆ ಒಳ್ಳೆ ಮಳೆಯಾಗಿದ್ದರ ಬಗ್ಗೆ ಅವರು ಮಾಹಿತಿ ನೀಡಿದ್ದಾರೆ. ಇದೇ ಬಸವ ಕಲ್ಯಾಣ ತಾಲೂಕು ಯಲ್ಲದಗುಂಡಿಯಿಂದ ಗೌತಮ್ ಎನ್ ಗಾಯಕ್ವಾಡ್ ಅವರು ಒಂದು ಮೆಸೇಜ್ ಕಳಿಸಿ, ಮಧ್ಯಾಹ್ನ ಚಲೋತ್ನಾಗೆ ಬಂದದ್ರಿ ಮಳೆ ಅನ್ನುವಂಥ ಮಾತನ್ನು ಅವರು ತಮ್ಮ ಮೆಸೇಜ್ ಮೂಲಕ ನಮಗೆ ತಿಳಿಸಿದ್ದಾರೆ. ಅನೇಕರು ತಾವು ಧ್ವನಿ ಸಂದೇಶಗಳನ್ನು ಕಳಿಸಿದ್ದೀರಿ, ಅದರ ಜೊತೆಗೆ ವಿಡಿಯೋಗಳನ್ನು ಕೂಡ ಮಾಡಿ ಕಳಿಸಿದ್ದೀರಿ. ಸಂತೋಷ ಆಗ್ತದ. ಮಳೆ ಬರುವಂಥ ಒಂದು ದೃಶ್ಯ ನೋಡಿದ್ರೆ ಬಹಳ ಖುಷಿ ಆಗ್ತದ. ಅಂಥ ದೃಶ್ಯಗಳನ್ನು ತಾವು ಕಳಿಸಿರಲ್ಲ, ಅದಕ್ಕೆ ಧನ್ಯವಾದಗಳು. ಯಾರ್ಯಾರು ತಮ್ಮ ಧ್ವನಿಯ ಮೂಲಕ ನಮಗೆ ಮಳೆ ಆಗಿದ್ದರ ಬಗ್ಗೆ ಮಾಹಿತಿ ನೀಡಿದ್ದೀರಿ ಅವರ ಧ್ವನಿಗಳನ್ನು ನಾವೀಗ ಕೇಳೋಣ. ನಮಸ್ಕಾರ ಸರ್, ನಾನು ಜಮೀನ್ ಪಟೇಲ್, ಮೇಲ್ಕುಂದಕ್ಕೆ ಗ್ರಾಮ, ಕಲಬುರಗಿ ಜಿಲ್ಲೆ, ಕಲಬುರಗಿ ತಾಲೂಕು. ಇವತ್ತು ನಮ್ಮಲ್ಲಿ ಅಷ್ಟೇನ್ ಮಳೆ ಬಂದಿದೆ ಸರ್, ಅಂದ್ರೆ ಕರಡಲ್ಲಿ ನೀರು ಹರಿದಾಡಿಲ್ಲ ಸರ್. ಮಳೆ ನಾಟುವಂತ ಬೆಳೆಗೆ ಚೆನ್ನಾಗಿದೆ ಸರ್. ಮಳೆ ಅಷ್ಟೇ, ನೀರು ಹರಿದಾಡಂಗಂತೂ ಬಂದಿಲ್ಲ ಸರ್. ಸಣ್ಣ ಜಿಡಿ 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 ಬಂತು ಸರ್. ಗುಲ್ಬರ್ಗಕ್ಕೆ ಮಾತ್ರ ಇದ್ದೆ ಸರ್, ಜಗ್ಗಿ ಬಂದಿದೆ ಸರ್ ಗುಲ್ಬರ್ಗಕ್ಕೆ ಒಂದ್ ಸ್ವಲ್ಪ. ನಮಸ್ಕಾರ ಸರ್, ನಾವು ಕೊಳ್ಳೂರಿಂದ ಮಲ್ಲಿಕಾರ್ಜುನ ಸುರಕಟ್ ಅವ್ರು ಮಾತಾಡತ್ತೀನಿ ಸರ್. ಸರ್, ಈ ವಾರ ಮುನ್ನೋಟದ ಸಂಚಿಕೆ ಪ್ರಕಾರ ಸರ್ ವಾರ ಪೂರ್ತಿ 95% ಹೇಳಿದ್ರು ಸರ್ ಗುಲ್ಬರ್ಗ ಬೀದರು. ಅದೇ ಪ್ರಕಾರ ಸರ್ ನಮ್ಮಲ್ಲಿ ಬುಧವಾರ ದಿನ ಸ್ವಲ್ಪ 10 ಮಿನಿಟ್ ಮಳೆ ಬಿದ್ದ ಸರ್. ಬುಧವಾರ ಹಿಡಿದು ಪೂರಾ ಶುಕ್ರವಾರ ತನಕ ಡೈಲಿ ಸಂಜೆ ಪರಿ 10 ಮಿನಿಟ್ ಮಳೆ ಬಿದ್ದ ಸರ್. ಇವತ್ತು ಶನಿವಾರ ಸರ್ ಒಂದು 15 ಮಿನಿಟ್ ಆಯ್ತು ಸರ್. ನೀವು ವಾರ ಪೂರ್ತಿ ಮಳೆ ಅಂತ ಹೇಳಿದ್ರು ಸರ್. ಅದೇ ಪ್ರಕಾರ ಸುತ್ತ ಹಳ್ಳಿದಾಗ ಏನಿಲ್ಲ ಸರ್, 2-3 ಹಳ್ಳಿದಾಗೆ ಬೀಳತ್ತೇವೆ ಸರ್ ಮಳೆ ವಾರ ಪೂರ್ತಿ. ಅದನ್ನ ಇವತ್ತಿನ ಮಳೆ ಜರ ಸುತ್ತಮುತ್ತ ಹಳ್ಳಿದಾಗೂ ಆದ್ರಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸಿಂದಗಿ ತಾಲೂಕು ಕೈನೂರು ಗ್ರಾಮದಲ್ಲಿ ಮಳೆ ಬರ್ತಾ ಇದೆ ಸರ್. 10 ಮಿನಿಟ್ ಆಯ್ತು ಸರ್, ಭಾರಿ ಮಳೆ ಆಯ್ತು ಸರ್. ಗಾಳಿ ಮಳೆ ಸರ್, ಗರ್ಜುಣಿಕೆ ಸರ್. ನೀವು ಹೇಳಿದ ಪ್ರಕಾರ ಸರ್ ಈ ವಾರ ಪೂರ್ತಿ ಮಳೆ ಅಂತ ಹೇಳಿದ್ರಿ ಸರ್. ಆದ್ರೂ ಸುತ್ತಮುತ್ತ ಆಗ್ತಿತ್ತು ಸರ್, ನಮ್ಮ ಕಡೆ ಆಗ್ತಿಲ್ಲ ಸರ್. ನಮಸ್ತೆ ಸರ್. ಶ್ರೀ ಸೋಮಶೇಖರ್ ಉಳಿ ಸರ್ ಅವರಿಗೆ ನಮಸ್ಕಾರಗಳು. ಜೊತೆಗೆ ಆತ್ಮೀಯ ಎಲ್ಲಾ ಕೇಳಿದ ಮಿತ್ರರಿಗೂ ನಮಸ್ಕಾರ. ಬಾಂಧವರೇ, ನಾನು ಸಂಗನಗೌಡ ಸಿದ್ದಗೊಂಡ ಶ್ರೀನಿವಾಸ ಅಡಗಿ, ತಾಲೂಕಾ ಜಿಲ್ಲಾ ಕಲಬುರಗಿ. ತಮಗೆ ತಿಳಿದಿರೋ ಪ್ರಕಾರ ಮುಂಗಾರು ಈ ವರ್ಷ ಮುಂಚಿತವಾಗಿ ತುಂಬಾ ಒಳ್ಳೆಯ ಮಳೆಯನ್ನು ಸುರಿಸಿತು. ಒಂದು 2 ವಾರದಿಂದ ನಾವು ಏನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಷ್ಟರ ಮಟ್ಟಿಗೆ ಮಳೆ ನಮಗೆ ಆಗ್ತಾ ಇರಲಿಲ್ಲ. ಇವಾಗ ಮತ್ತೆ
ವಾತಾವರಣದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಕಂಡು ಬರ್ತಾ ಇದೆ. ಸುತ್ತಲೂ ಒಳ್ಳೆಯ ಒಂದು ಮೋಡ ಕವಿದ ವಾತಾವರಣ, ಮಳೆಯ ವಾತಾವರಣ ಕಂಡು ಬರ್ತಾ ಇದೆ. ಹೀಗಾಗಿ ಎಲ್ಲ ಕಡೆನೂ ಎಲ್ಲ ಜಿಲ್ಲೆಗಳಲ್ಲಿ ಇದೇ ವಾತಾವರಣ ಇರಲಿ ಅಂತಕ್ಕಂಥ ಆಶಯದೊಂದಿಗೆ ಎಲ್ಲರಿಗೂ ನಮಸ್ಕಾರ. ಎನ್ ಗಣಕಲ್ ಗ್ರಾಮದ ಶೇಖರಪ್ಪ ಬಾಗ್ಲಿ ಅವರು ಮಾತನಾಡುತ್ತಾರೆ. ಈ ವಾರ ನಮ್ಮ ಭಾಗಕ್ಕೆ ಯಾವುದೇ ಮಳೆ ಆಗಿರುವುದಿಲ್ಲ. ಎಲ್ಲ ಹತ್ತಿಗಳನ್ನು ಚೆನ್ನಾಗಿವೆ. ಆದರೂ ಮಳೆ ಕೊರತೆಯಿಂದ ಸ್ವಲ್ಪ ರೋಗ ರುಜಿನಗಳು ಕೆಲವೊಂದು ಬಾಡು ಮುಖ ಆಗಿ ನಿಂತಿವೆ. ಅದಕ್ಕಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಮಳೆ ಕೊರತೆ ಆಗಿದೆ. ಮುಂದಿನ ವಾರದಲ್ಲಿ ಆದ್ರೂ ಸ್ವಲ್ಪ ಮಳೆ ಆಗುವ ಸಂಭವ ಆದೋ ಇಲ್ಲೋ ಅಂತ ನಮಗೆ ಪೂರ್ತಿಯಾಗಿ ಮಾಹಿತಿಗಳು ನಮ್ಮ ಜಿಲ್ಲೆಯಲ್ಲಿ ಶುಕ್ರವಾರ ದಿನ ಸ್ವಲ್ಪ ಆಯಿತು. ಆದರೂ ನಮಗೆ ಮಳೆ ಕೊರತೆ ಆಗಿದೆ. ಎಲ್ಲ ಹಸಿಯನ್ನು ಅರಿಯುತ್ತಾ ಬೆಳೆಗಳು ಕುಂಠಿತವಾಗುವ ಸಂಭವ ಜಾಸ್ತಿ ಆಗಿದೆ. ಹಾಗಾಗಿ ನಮಗೆ 1-2 ದಿನದಲ್ಲಿ ಮಳೆ ಬಂದರೆ ಒಳ್ಳೆ ಬೆಳೆಯನ್ನು ಇರುತ್ತವೆ. ಆದರೂ ಮತ್ತಿಟ್ಟು ಕುಂಠಿತ ಆಗುವ ಸಂಭವ ಜಾಸ್ತಿ ಇದೆ. ನಾವು ಎಲ್ಲ ಆಕಾಶವಾಣಿ ಕೇಳಿದ ನನ್ನ ನಮಸ್ಕಾರಗಳನ್ನು ಹೇಳ ಮತ್ತು ಆಕಾಶವಾಣಿ ಕೇಳಿದವರಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ ಸೋಮಶೇಖರ್ಗಳಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ ನಾನು ಮಾತನಾಡಿರ್ತೇನೆ. ಸರ್ ನಮಸ್ಕಾರ. ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಅಡ್ಡಮಾರಿ ಗ್ರಾಮದಿಂದ LK ವೀರನಗೌಡ ಸರ್ ಮಾತಾಡ್ತಿರೋದು. ನಮಗೆ 2 ವಾರದಿಂದ ಒಂದು ಹನಿಗುಣ ಮಳೆ ಆಗಿಲ್ಲ ಸರ್. ಯಾಕಂದರೆ ಮುಂಗಾರು ಮುಂಚಿತವಾಗಿ ಮಳೆ ಆಯ್ತು ಸರ್. ಅದರಿಂದ ಎಲ್ಲ ರೈತರು ಅಲ್ಪ ಸ್ವಲ್ಪ ಬಿತ್ತನೆ ಮಾಡಿದ್ರು ಸರ್. ಹತ್ತಿ ಚೆನ್ನಾಗಿದೆ ಸರ್, ಆದರೆ ಬಾಡುವ ಹಂತದಲ್ಲಿದೆ ಸರ್ ಈಗ. ಯಾಕಂದರೆ ಅದು ಚಿಕ್ಕ ಬೆಳೆ ಆದ ಕಾರಣ ಬೆಳೆಯಲ್ಲಿ ತೇವಾಂಶ ಕಡಿಮೆಯಾಗಿ ಬಾಡುವ ಒಂದು ಸನ್ನಿವೇಶದಲ್ಲಿದೆ ಸರ್ ಬೆಳೆಗಳು. ಈಗ 2 ವಾರಗಳ ಮುನ್ನೋಟ ನೋಡಿದರೆ ನೀವು ಒಳ್ಳೆ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಸರ್. ಆದರೆ ನಮ್ಗೆ ಯಾವುದೇ ಪ್ರಮಾಣದಲ್ಲಿ ಮಳೆ ಇಲ್ಲ ಸರ್. ಒಟ್ಟ ಒಂದು ಹನಿಗುಣ ಮಳೆ ಆಗಿಲ್ಲ ಸರ್ 15 ದಿನದಲ್ಲಿ. ಆದರೆ ಈಗ ಬಹಳ ರೈತರಿಗೆ ಸಂಕಷ್ಟ ಸ್ಥಿತಿಯಲ್ಲಿ ಇದ್ದಾರೆ ಸರ್. ಯಾಕಂದರೆ ಎಲ್ಲ ರೈತರು ಮುಂಗಾರ ಮಳೆಯಿಂದ ಹತ್ತಿ ಬಿತ್ತನೆ ಮಾಡಿರೋದ್ರಿಂದ ಎಲ್ಲ ರೈತರಲ್ಲಿ ಆತಂಕದ ವಾತಾವರಣ ಉಂಟಾಗಿದೆ ಸರ್. ಈ ವಾರದಲ್ಲಿ ಮಳೆ ಬಂದರೆ ಎಲ್ಲ ರೈತರಿಗೆ ಒಂದು ಖುಷಿ ಸಂತೋಷದಾಯಕವಾಗಿರ್ತಾರೆ ಸರ್. ನಮಸ್ಕಾರಗಳು. ನಮಸ್ಕಾರ ಸರ್. ನಾವು ಇಂಡಿ ತಾಲೂಕು ವೀರಮ್ಮ ಚಿದಾಂತ್ ಬೆಂಗಳೂರು ಮಾತಾಡ್ತಾ ಇದ್ದೀನಿ ಸರ್. 15 ದಿನ ಸರ ಒಟ್ಟ ಮಳಿನೇ ಇಲ್ಲ ಸರ. ನೀವು ಮಳೆ ಆತ ಹೇಳಿದ್ರಿ ಸರ. ಅಲ್ಲಿ ಆಗ್ಯದ ಸರ, ಅಂದ್ರೂ ನಮ್ ಕಡೆ ಒಟ್ಟ ಮಳಿ ಆಗಿಲ್ಲ ಸರ. ಮಳಿ ಆದ್ರ ಅನುಕೂಲ ಆಗ್ತದ ಸರ. ಯಾಕಂದ್ ಸರ ಹತ್ತಿ ಎಲ್ಲ ಬಾಡಕತ್ತ ಸರ. ಬಿಸಿಲು ಕಟ್ರಾಪಟ್ಟಿ ಸರ. ಮಾಡ್ ಬರ್ತದ ಸರ, ಹೋಗ್ತದ ಸರ. ಅದ್ರ ಒಟ್ಟ ಮಳಿನೇ ಬರ್ಲಿ ಸರ್. ಈ ವಾರ ಮಳಿ ಬಂದ್ರ ಅನುಕೂಲ ಆಗ್ತದೆ ಸರ. ಓಕೆ ಸರ್. ಸ್ಪಂದನೆ ಮಾಡಿದಂತಹ ನಮ್ಮ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಒಂದು ವಿಚಾರ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದು ಏನಪ್ಪಾ ಅಂತಂದ್ರೆ, ಈಗೇನು ತಾವು ವಿಡಿಯೋ ಕಳಿಸ್ತೀರಿ ಮತ್ತು ಆಡಿಯೋ ಕಳಿಸ್ತೀರಿ, ಕೆಲವು ಸಲ ತಮ್ಮ ಹೆಸರು ಊರು ಹೇಳೋದಿಲ್ಲ. ದಯವಿಟ್ಟು ವಿಡಿಯೋ ಮಾಡುವಂತಹ ಸಂದರ್ಭದೊಳಗೆ ಸಹಿತ ತಾವು ತಮ್ಮ ಊರು ಹೆಸರು ಹೇಳಿ ವಿಡಿಯೋ ಕಳಿಸಿದ್ರಿ ಅಂತಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ, ತಾವು ಯಾವಾಗ ಮಳೆ ಆಯಿತು ಅನ್ನೋದ್ರ ಬಗ್ಗೆ ಹೇಳೋದಿಲ್ಲ. ದಯವಿಟ್ಟು ಅದನ್ನ ತಾವು ಹೇಳ್ರಿ. ಯಾವ ತಾರೀಕಾಯ್ತು, ಯಾವ ವಾರ ಆಯಿತು ಅಂತ ಹೇಳಿ ನೀವು ಸ್ಪಷ್ಟವಾಗಿ ಹೇಳಿದ್ರೆ ಕೇಳೋರಿಗೂ ಕೂಡ ಅನುಕೂಲ ಆಗ್ತದೆ. ಇಲ್ಲಂತಂದ್ರೆ ನಾವು ಮಳೆ ಆಯಿತು ಅನ್ನುವಂಥ ಮಾಹಿತಿಯನ್ನು ಮಾತ್ರ ಕೊಡಬೇಕಾಗ್ತದೆ. ಅದಕ್ಕೆ ಈ ವಿಚಾರ ತಮ್ಮ ಗಮನದೊಳಗಿರಲಿ. ಹೆಸರು ಹೇಳ್ರಿ, ಊರು ಹೇಳ್ರಿ, ಅದ್ರ ಜೊತೆಗೆ ಯಾವ ದಿವಸ ಆಯಿತು ಮಳೆ ಅನ್ನೋದ್ರ ಬಗ್ಗೆ ಕೂಡ ತಾವು ಮಾಹಿತಿ ಕೊಟ್ರೆ ಬಹಳ ಒಳ್ಳೆಯದು. ಆದ್ಮೇಲೆ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂತಂದ್ರೆ, ಮುಂಗಾರು ಯಾವ ರೀತಿ ಜಲ್ದಿನೇ ಶುರುವಾಯಿತು. ಈ ಸಲ ಒಂದ್ ದಿವಸ ಜಲ್ದಿ ಬಂತು. ಅದೇ ರೀತಿಯಾಗಿ ಅದರ ಚಲನೆ ಕೂಡ ಇಡೀ ದೇಶದೊಳಗೆ ಬಹಳ ಕ್ಷಿಪ್ರವಾಗಿ ಆಯಿತು ಅಂತ ಹೇಳ್ಬೋದು. ಸಾಮಾನ್ಯವಾಗಿ 1.5 ತಿಂಗಳಲ್ಲಿ ಜೂನ್ 1ನೇ ತಾರೀಕು ನಾವು ಹಿಡ್ಕೊಂಡ್ರೆ ಜುಲೈ 8, 9 ತನಕ ಇಡೀ ದೇಶವನ್ನ ವ್ಯಾಪಿಸ್ತದೆ. ಇದು ಸಾಮಾನ್ಯವಾದಂತಹ ಸಂದರ್ಭಗಳಲ್ಲಿ. ಆದ್ರೆ ಈ ಸಲ ಸ್ವಲ್ಪ ತೀವ್ರವಾಗಿ ಬಹುತೇಕ ದೇಶವನ್ನ ವ್ಯಾಪಿಸಿದೆ ಅಂತ ಹೇಳ್ಬೋದು. ದೇಶದ ವಾಯವ್ಯ ಭಾಗ ಸ್ವಲ್ಪ ಮಾತ್ರ ಉಳಿದದ ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಆ ಭಾಗ ಬಿಟ್ಟರೆ ಇಡೀ ದೇಶವನ್ನ ಈಗ ಮುಂಗಾರು ಸಂಪೂರ್ಣವಾಗಿ ಆವರಿಸಿದೆ. ಒಳ್ಳೆ ಮಳೆ ಉತ್ತರ ಭಾರತದೊಳಗೂ ಕೂಡ ಆಗುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಈ ಜುಲೈ ತಿಂಗಳಲ್ಲಿ ಯಾವ ರೀತಿಯಾಗಿ ಮಳೆ ಆಗಬಹುದು, ಏನು ಪ್ರಮಾಣ ಇರಬಹುದು ಅನ್ನೋದ್ರ ಬಗ್ಗೆ ಇಲಾಖೆಯವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಜುಲೈ ತಿಂಗಳಲ್ಲಿ ಯಾವ ರೀತಿ ಮಳೆ ಆಗಬಹುದು ಅನ್ನುವಂಥದ್ದು ಅದು ಕೂಡ ಸಂತೋಷದ ಸುದ್ದಿಯಾದ. ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಇಡೀ ದೇಶದೊಳಗೆ ಒಳ್ಳೆ ಮಳೆ ಆಗ್ತದೆ. ಮುಖ್ಯವಾದಂತಹ ಮುಂಗಾರು ಮಳೆಯ ಅವಧಿ ಇದು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ತಿಂಗಳೇನದವ ಬಹಳ ಮುಖ್ಯವಾದಂತಹ ತಿಂಗಳುಗಳು ಮುಂಗಾರಿ ಸಂದರ್ಭದೊಳಗೆ.
ಜುಲೈಯಲ್ಲಿ ಸಾಮಾನ್ಯವಾಗಿ ಒಂದು 50 ವರ್ಷಗಳ ದಾಖಲೆಯನ್ನು ನೋಡಿದ್ರೆ 280.4 ಮಿಲಿಮೀಟರ್ನಷ್ಟು ಮಳೆ ಸರಾಸರಿಯಾಗಿ ಆಗಬೇಕು. ಈ ಸಲ ಇಲಾಖೆ ಹೇಳುವ ಪ್ರಕಾರ ದೇಶದ ಬಹುತೇಕ ಭಾಗಗಳಲ್ಲಿ ಸಾಮಾನ್ಯ ಮಳೆ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗುವಂಥ ಸಂದರ್ಭ ಅದ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ನಿಮಗೆ ಖುಷಿ ಕೊಡುವಂಥ ವಿಚಾರ. ಆದ್ರೆ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಡಿಮೆ ಮಳೆ ಎಲ್ಲೆಲ್ಲಿ ಆಗ್ತದ ಅಂತ ನಾವು ನೋಡಿದ್ರೆ ಉಳಿದ ಪ್ರದೇಶಗಳಲ್ಲಿ ಸಾಮಾನ್ಯ ಮಳೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಜುಲೈ ತಿಂಗಳಲ್ಲಿ ಆಗ್ತದ ಅನ್ನುವಂಥದ್ದು ಗ್ಯಾರಂಟಿ ಆದಂಗ ಆಗ್ತದ. ಆ ಕಡಿಮೆ ಮಳೆ ಆಗುವಂತಹ ಭಾಗಗಳು ಅಂತಂದ್ರೆ ಈಶಾನ್ಯ ಭಾರತ ಇರಬಹುದು, ವಾಯವ್ಯ ಭಾರತ ಇರಬಹುದು, ದಕ್ಷಿಣ ಭಾರತದ ಪೂರ್ವ ಭಾಗಗಳು ಮತ್ತು ಆಗ್ನೇಯ ಭಾಗಗಳು. ಇಲ್ಲಿ ಕೆಲವು ಭಾಗಗಳಲ್ಲಿ, ಎಲ್ಲ ಭಾಗಗಳಲ್ಲ, ಕೆಲವು ಭಾಗಗಳಲ್ಲಿ ಕಡಿಮೆ ಮಳೆ ಆಗಬಹುದು ಅನ್ನುವಂಥ ಒಂದು ಸೂಚನೆ ನೀಡ್ತಾ ಇದೆ ಇಲಾಖೆ. ಇದನ್ನು ಬಿಟ್ಟರೆ ದೇಶದ ಎಲ್ಲ ಭಾಗಗಳಲ್ಲಿ ಜುಲೈ ತಿಂಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗ್ತದ ಅನ್ನುವಂಥ ಒಂದು ಸೂಚನೆ ಏನದ, ಇದು ಬಹಳ ಖುಷಿ ಕೊಡುವಂಥದ್ದು. ಇದರಿಂದ ನಮ್ಮ ಕೃಷಿಗಂತೂ ಅನುಕೂಲ ಆಗೇ ಆಗ್ತದ. ಜುಲೈ ತಿಂಗಳಲ್ಲಿ ನಾವು ಎಚ್ಚರ ಇರಬೇಕಾದಂತಹ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗಬಹುದು. ಕೆರೆ ಕಟ್ಟೆಗಳು ತುಂಬುತ್ತಾವ, ಹಳ್ಳ ಕೊಳ್ಳಗಳು ತುಂಬಬಹುದು, ನದಿಗಳಲ್ಲಿ ಪ್ರವಾಹ ಬರಬಹುದು, ಜಲಾಶಯಗಳು ತುಂಬಬಹುದು. ಇದು ಸಕಾರಾತ್ಮಕವಾದಂತಹ ಒಂದು ಅಂಶ. ಜುಲೈ ತಿಂಗಳಲ್ಲಿ ಸಂಪೂರ್ಣವಾಗಿ ಸಮೃದ್ಧಿ ನೀರಿನ ದೃಷ್ಟಿಯಿಂದ ಎಲ್ಲ ಕಡೆ ನೆಲೆ ನಿಲ್ಲಬಹುದು ಅನ್ನುವಂಥದ್ದು. ಆದ್ರೆ ಇಲ್ಲಿ ಅಪಾಯ ಕೂಡ ಇರುವಂಥದ್ದು. ಪ್ರವಾಹದಿಂದ ಅನೇಕ ತೊಂದರೆಗಳು ಉಂಟಾಗಬಹುದು. ಅತಿಯಾದಂತಹ ಮಳೆಯಿಂದಾಗಿ ಭೂಕುಸಿತಗಳು ಸಂಭವಿಸಬಹುದು, ಸಾರಿಗೆ ಸಂಪರ್ಕ ನಿಂತು ಹೋಗಬಹುದು, ಸೇತುವೆಗಳು ಕುಸಿಬಹುದು. ಇದರ ಜೊತೆಗೆ ಜನಜೀವನದ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಉಂಟಾಗಬಹುದು. ರೋಗ ರುಜಿನಗಳ ಕಾಟ ಕೂಡ ಆಗುವಂತಹ ಸಾಧ್ಯತೆಗಳು ಇರ್ತದೆ. ಒಟ್ಟಾರೆಯಾಗಿ ಪರಿಸರ ವ್ಯವಸ್ಥೆ ಹದಗೆಡುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಬಹುದು. ಇದು ಜುಲೈ ತಿಂಗಳಲ್ಲಿ ಮಳೆಯಿಂದ ಆಗುವಂಥ ಅವಘಡಗಳ ಬಗ್ಗೆ ನಾವು ಎಚ್ಚರ ಇರಬೇಕಾಗ್ತದೆ. ಗೊತ್ತಿದ್ದು ನಾವು ತಪ್ಪು ಮಾಡುವುದು ಬೇಡ. ಹೆಂಗೆ ನಾವು ಪೂರ್ವ ಮುಂಗಾರು ಸಮಯದೊಳಗೆ ಅಂದ್ರೆ ಬೇಸಿಗೆ ಮಳೆಯ ಸಮಯದೊಳಗೆ ಸಿಡಿಲು, ಗುಡುಗು, ಮಿಂಚಿನಿಂದ ಕೂಡಿದಂಥ ಸಂದರ್ಭ ಇರುವಂಥ ವೇಳೆ ಒಳಗೆ ನಾವು ರಿಸ್ಕ್ ತಗೋಬಾರ್ದು, ಅಪಾಯಕ್ಕೆ ನಮ್ಮನ್ನು ನಾವು ಒಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಗಿಡದ ಕೆಳಗೆ ನಿಲ್ಲಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತೀವಿ. ಮೊಬೈಲ್ನೊಳಗೆ ಮಾತಾಡಬೇಡ್ರಿ ಅಂತ ಹೇಳಿ ಹೇಳ್ತಾ ಇರ್ತೀವಿ. ಕೃಷಿ ಹೊಂಡದ ಹತ್ರ ಅಥವಾ ಬಾವಿ ಹತ್ರ, ನೀರಿನ ಮೂಲಗಳ ಹತ್ರ ನಾವು ಯಾವುದೇ ಕಾರಣಕ್ಕೂ ಇರಬಾರ್ದು. ಬಯಲಿನೊಳಗೆ ಏನು ವಿದ್ಯುತ್ ಕಂಬಗಳಿರ್ತಾವ, ಟ್ರಾನ್ಸ್ಫಾರ್ಮರ್ಗಳಿರ್ತಾವ, ಮೊಬೈಲ್ ಟವರ್ಗಳಿರ್ತಾವ, ಇಂಥ ಕಡೆ ಇರಬಾರ್ದು ಅನ್ನುವಂಥ ಸೂಚನೆ ಏನಿರ್ತಾವ ಆ ಸೂಚನೆಗಳನ್ನು ಪಾಲಿಸಿದ್ರೆ ನಮ್ಮಷ್ಟಕ್ಕೆ ನಾವು ಸುರಕ್ಷಿತವಾಗಿ ಇರಬಹುದು. ನಮ್ಮ ಜೊತೆಗೆ ಇರುವಂಥವರು ಕೂಡ ಸುರಕ್ಷಿತವಾಗಿ ಇರಬಹುದು. ಅದೇ ರೀತಿಯಾಗಿ ಮಳೆಗಾಲದೊಳಗೆ ಸಹಿತ ನಾವು ಸುರಕ್ಷಿತವಾಗಿ ಇರುವಂಥ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಅನವಶ್ಯಕ ಪ್ರಯಾಣವನ್ನ ನಾವು ತಡಿಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಮಳೆ ಬೀಳುವಂತಹ ಸಂದರ್ಭದೊಳಗೆ ಜಲಪಾತಗಳು ತುಂಬಿ ಆಕರ್ಷಕವಾಗಿ ಕಾಣಿಸ್ತಾ ಇರ್ತಾವ. ಅದರ ಆನಂದವನ್ನು ನಾವು ತಗೊಳ್ಳೋದಕ್ಕೆ ಹೋಗ್ತಾ ಇರ್ತೀವಿ. ಅಂಥ ಸಂದರ್ಭದೊಳಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಪ್ರವಾಹ ಅನ್ನುವಂಥದ್ದು ಬಹಳ ಅಪಾಯಕ್ಕೆ ಒಡ್ಡುವಂತಹ ಒಂದು ವಿದ್ಯಮಾನ ಅಂತ ಹೇಳಿ ಹೇಳ್ಬೋದು. ನಾವು ದುಸ್ಸಾಹಸ ಮಾಡೋದಕ್ಕೆ ಹೋಗ್ತಿರ್ತೀವಿ. ಕೆಲವೊಮ್ಮೆ ಅದೇನಾಗ್ತದೆ ಬಿಡು ಅಂತ ಹೇಳಿ ನದಿ ಒಳಗೆ ಇಳಿತಿರ್ತೀವಿ, ಕಂದರದೊಳಗೆ ಇಳಿತಿರ್ತೀವಿ. ಅಂಥ ಕೆಲಸಗಳನ್ನು ದಯವಿಟ್ಟು ಯಾರು ಮಾಡಬಾರ್ದು. ಆಮೇಲೆ ಸೇತುವೆ ಮೇಲೆ ಏನು ನೀರು ಹರಿತಿರ್ತವ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರ್ತಾವ, ಕೇವಲ 6 ಇಂಚು ನೀರು ಇತ್ತು ರಸ್ತೆ ಮೇಲೆ ಅಂತಂದ್ರೆ, ಕೇವಲ 6 ಇಂಚು ಅಂದ್ರೆ ಅರ್ಧ ಫೂಟ್ ನೀರು ಹರಿಯುವಂಥ ಸಂದರ್ಭದೊಳಗೆ ಯಾವುದೇ ಕಾರಣಕ್ಕೂ ನಾವು ವೆಹಿಕಲ್ ತಗೊಂಡು ದಾಟುವಂಥ ಪ್ರಯತ್ನವನ್ನ ಮಾಡಬಾರ್ದು. ಭಾಳ ಇರ್ತದೆ ನೀರಿನ ಸೆಳವು, ಎಳ್ಕೊಂಡೇ ಹೋಗ್ತದೆ. ಅಕಸ್ಮಾತ್ ನೀವು ನೀರಿನೊಳಗೆ ನಿಂತಾಗ ಕಾಲು ಎತ್ತದ್ರಿ ಅಂತಂದ್ರೆ ಗ್ಯಾರಂಟಿಯಾಗಿ ನೀವು ಪ್ರವಾಹದ ಜೊತೆಗೆ ಹೋಗಿಬಿಡ್ತೀರಿ. ಅದಕ್ಕೆ ಇಂಥ ತಪ್ಪು ಯಾವುದೇ ಕಾರಣಕ್ಕೂ ನಾವು ಮಾಡೋದು ಬೇಡ, ದುಸ್ಸಾಹಸ ಮಾಡೋದು ಬೇಡ. ಸುರಕ್ಷಿತವಾಗಿ ಇರೋದ್ರ ಕಡೆ ನಾವು ಒಲವನ್ನು ತೋರಿಸ್ಬೇಕು. ಯಾಕಂತಂದ್ರೆ ಜೀವ ಬಹಳ ಅಮೂಲ್ಯವಾದಂಥದ್ದು ಅಂಥೇಳಿ ಬೇರೆ ಹೇಳಬೇಕಾಗಿಲ್ಲ. ಅದಕ್ಕೆ ಜುಲೈ ದೃಷ್ಟಿಯಿಂದ ನೋಡೋದಾದ್ರೆ ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಆತ್ಮೀಯರೇ, ಈಗ ಮಳೆ ಬರುವಂತಹ ಸಂದರ್ಭದೊಳಗೆ ನಮಗೇನು ಅನ್ನಿಸ್ತದ, ಮಳೆ ಭಾಳ ಆಯಿತು, ಸಾಕಪ್ಪ ಮಳೆ ಯಾವಾಗ ನಿಂದಿರ್ತದ ಅನ್ನುವಂಥ ಮಾತು ನಮ್ಮಿಂದ ಬಂದೇ ಬರ್ತದೆ. ಅದೇ ಮಳೆ ಹೋಗಿ ಸುಮಾರು ದಿವಸಗಳವರೆಗೆ ಬಿಸಿಲು ಬಿತ್ತು ಅಂತಂದಾಗ ಮಳೆ ಯಾವಾಗ ಬರ್ತದ ಅಂಥೇಳಿ ಅದಕ್ಕೆ ಕಾಯ್ತೀವಿ. ಎಷ್ಟು ವಿಚಿತ್ರ ಅನ್ನಿಸ್ತದಲ್ಲ ಇದನ್ನು ವಿಚಾರ ಮಾಡಿದ್ರೆ. ಅದಕ್ಕೆ ನಾವು ಈ ಎರಡೂ ಸನ್ನಿವೇಶಗಳದಾವಲ್ಲ, ಇವುಗಳನ್ನು ನಾವು ಭಾಳ ವಿವೇಕಯುತವಾಗಿ ಬಳಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ನಮಗೆ ನೀರು ಕಡಿಮೆ ಅನಿಸಿರಬಾರ್ದು, ಅಥವಾ ಬರದಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವು ಅದನ್ನು ಎದುರಿಸುವಂಥ ಒಂದು ಶಕ್ತಿಯನ್ನು ಕೂಡ ನಾವು ಪಡ್ಕೊಳ್ಬೇಕು. ಮಳೆ ಹೆಚ್ಚಾದ ನಂತರ ಏನು ನಮಗೆ ತೊಂದರೆಗಳು ಉಂಟಾಗ್ತವೆ, ಅಂಥ ತೊಂದರೆಗಳಿಗೆ ಸಹಿತ ನಾವು ಪರಿಹಾರಗಳನ್ನು ನಮ್ಮಲ್ಲೇ ನಾವು ಕಂಡುಕೊಂಡು ಅದಕ್ಕೂ ಕೂಡ ನಾವು ರೆಡಿ ಇರುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಕಳೆದ ವರ್ಷ ಮಳೆ ಇರಲಿಲ್ಲ, ಆವಾಗ ನೀರಿನ ಮಹತ್ವವನ್ನು ನಾವು ಮನಗಂಡ್ವಿ. ಆದ್ರೆ
ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಯಾವಾಗ ನಮಗೆ ನೀರು ಸಿಗ್ತದಲ್ಲ ಅದನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಸಹಜದ ಅಕಸ್ಮಾತ್ ಹೆಚ್ಚಾದಂತಹ ನೀರನ್ನ ನಾವು ಹೊರಗೆ ಬಿಡಲೇಬೇಕು, ಅದನ್ನ ನಾವು ಮಾಡೋಣ ಅಂತ ಆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋಣ. ಆದ್ರೆ ನಮಗೆ ವರ್ಷಪೂರ್ತಿ ಬೇಕಾಗುವಷ್ಟು ನೀರನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಬೇರೆ ಬೇರೆ ರೀತಿಯೊಳಗೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಯಾವಾಗಲೂ ಮಳೆಗಾಲ ಇರೋದಿಲ್ಲ, 4 ತಿಂಗಳ ಮಳೆಗಾಲ, ಆ ನಂತರ ಇಡೀ ವರ್ಷ ಎಲ್ಲ ನಾವು ವಾತಾವರಣದ ಮೇಲೆ, ಹವಾಮಾನದ ಮೇಲೆ, ಬಿಸಿಲಿನ ಮೇಲೆ ಬದುಕುವಂಥ ಮತ್ತು ನಮ್ಮ ಕೃಷಿ ಮುಂದುವರಿಸ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಯಾವಾಗ ನಮಗೆ ನೀರು ಸಿಗ್ತದಲ್ಲ ಅದನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಮಾದರಿ ಅದ. ನಮ್ಮ ಕಲಬುರಗಿ ತಾಲೂಕು ಪಟ್ಟಣ ಗ್ರಾಮದ ಹಿರಿಯ ರೈತರಾಗಿರುವಂಥ ಗುಂಡೇರಾಯ ಧೂಳುಗೊಂಡವರು ಮತ್ತು ಅವರ ಶ್ರೀಮತಿ ಶಶಿಕಲಾ ಧೂಳುಗೊಂಡವರು ಕೆಲವು ವರ್ಷಗಳ ಹಿಂದೆ ಒಂದು ಅದ್ಭುತವಾದಂತಹ ಕೆಲಸ ಮಾಡಿದ್ರು. ಅದೇನಪ್ಪ ಅಂತಂದ್ರೆ ನೀರಿನ ಸಲುವಾಗಿ ಅವರು ಇಬ್ಬರು ದಂಪತಿಗಳು ಸೇರಿ ತಮ್ಮ ದೈಹಿಕ ಶ್ರಮದಿಂದ ಸುಮಾರು 50-60 ಫೂಟು ಆಳವಾದಂಥ ಬಾವಿಯನ್ನು ತೋಡಿದ್ರು. ಅದರೊಳಗೆ ನೀರನ್ನು ಕೂಡ ಪಡೆದ್ರು. ಆ ನೀರಿನಿಂದ ಅವರು ತಮ್ಮ ಕೃಷಿಯನ್ನು ಸಾಂಗವಾಗಿ ನೆರವೇರಿಸಿಕೊಂಡು ಇಲ್ಲಿ ತನಕನೂ ಬರ್ತಾ ಇದ್ದಾರೆ. ಬಾವಿ ತೆಗೆದಂಥ ಸಾಹಸ ಒಂದು ಕಡೆ ಆದ್ರೆ ಕೆಲವು ವರ್ಷಗಳ ನಂತರ ಮತ್ತೆ ಅವರು ಇನ್ನೊಂದು ಸಾಹಸಕ್ಕೆ ತಯಾರಾಗ್ತಾರೆ. ಏನಪ್ಪ ಅಂತಂದ್ರೆ ಬಾವಿಯೊಳಗೆ ಮಳೆಗಾಲ ಇಲ್ಲ ಅಂತಂದ್ರೆ ನೀರು ಕಡಿಮೆ ಆಗುವಂಥ ಸಂದರ್ಭ ಇದ್ದೇ ಇರ್ತದೆ. ಅದನ್ನು ಸರಿ ತೂಗಿಸೋದಕ್ಕೆ ಒಂದು ದೊಡ್ಡ ಕೃಷಿ ಹೊಂಡವನ್ನು ಅವರು ಮಾಡಿದರು. ಆ ಕೃಷಿ ಹೊಂಡದ ಪರಿಣಾಮ ಏನಾಯಿತು ಅಂತಂದ್ರೆ ಬಾವಿ ಕೂಡ ನೀರಿನಿಂದ ತುಂಬಿರುವಂಗಾಯಿತು, ಅದ್ರ ಜೊತೆಗೆ ಬೋರ್ವೆಲ್ಲಲ್ಲಿ ಕೂಡ ನೀರು ಬಂತು. ಆಮೇಲೆ ಸುತ್ತಮುತ್ತಲಿನ ಅನೇಕ ಬೋರ್ವೆಲ್ಗಳು ಅದರಿಂದ ರೀಚಾರ್ಜ್ ಆಗಿ ಬೇರೆ ರೈತರಿಗೂ ಕೂಡ ಅನುಕೂಲ ಆಯಿತು. ಇದು ಒಂದು ಮಾದರಿ ಅಂತ ಅನ್ನಿಸ್ತದ. ಆ ಭಾಗದೊಳಗಿರುವಂಥ ಅನೇಕ ರೈತರು ಅವರನ್ನು ಭೇಟಿಯಾಗಿ ತಾವು ನೋಡಿರ್ತೀರಿ, ಆದರೆ ಯಾರೂ ಅವರ ಸಾಹಸವನ್ನು ಕೇಳಿಲ್ಲ, ನೋಡಿಲ್ಲ. ಅವರಿಗೆ ಇಲ್ಲಿ ಅವರ ಮಾತುಗಳದಾವ, ಅವರ ಅನುಭವಗಳದಾವ. ಗುಂಡೇರಾಯ ಧೂಳುಗೊಂಡವರು ಮತ್ತು ಅವರ ಶ್ರೀಮತಿ ಶಶಿಕಲಾ ಧೂಳುಗೊಂಡವರು ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವ್ರ ಮಾತುಗಳನ್ನು ಕೇಳೋಣ. ಭಾಳ ಸಂತೋಷ ಆಗ್ತದೆ ಗುಂಡೇರಾಯರ, ತಾವು ಏನು ಪ್ರಯತ್ನ ಮಾಡಿರಿ, ತಾವು ಮತ್ತು ತಮ್ಮ ಕುಟುಂಬದವ್ರು ಸೇರಿಕೊಂಡು. ನಾವೆಲ್ಲ ಗಮನಿಸಬೇಕಾದ ಏನಂತಂದ್ರೆ ಮನೆಯವರು ಕೂಡ ಬಾವಿ ತೋಡಿದ್ರಿ, ಅದರ ನಂತರ ಕೃಷಿ ಹೊಂಡ ಮಾಡಿದ್ರಿ. ಭಾಳ ಅದ್ಭುತವಾದಂತಹ ಒಂದು ಕೆಲಸ, ಎಲ್ಲರಿಗೂ ಮಾದರಿ ಆಗುವಂಥದ್ದು. ಕೃಷಿ ಹೊಂಡ 10x10 ತೆಗಿಬೇಕಂತಂದ್ರೆ ಯಾರು ತಯಾರಾಗಂಗಿಲ್ಲ. ಅಂಥದ್ರೊಳಗೆ ನೀವು 50 ಫೂಟ್ ಬಾವಿ ತೆಗೆದ್ರಿ. 5,13,000 ಖರ್ಚು ಮಾಡಿ ಸರ್ ಕೃಷಿ ಹೊಂಡ. ಅದನ್ನೊಂದು ಸ್ವಲ್ಪ ತಮ್ಮ ಅನುಭವ ಹೇಳ್ರಿ ಸರ್. ಈಗ ನಾನು ಕೃಷಿ ಹೊಂಡ ಹೊಡಿಬೇಕಾದ್ರೆ ಸರ್ ನನಗೆ ನೀರು ಕಡಿಮೆ ಇರ್ತಿತ್ತು ಸರ್. ಹಳ್ಳದ ಮಗಲಾಗ ನಮ್ಮ ಹೊಲ ಅದ ರೀ. ಕೃಷಿ ಹೊಂಡ ಯಾಕೆ ಹೊಡಿಬಾರ್ದು? ನಾ ಆಲ್ ಇಂಡಿಯಾ ರೇಡಿಯೋದಾಗ ನೀರಿನ ಬಗ್ಗೆ ಕೇಳ್ತಿದ್ದೆ, ಚಂದನ ಟಿವಿದಾಗ ಕೇಳ್ತಿದ್ದೆ, ಕೃಷಿ ವಿಜ್ಞಾನಿಕೆ ಅಂದ್ರೆ ಎಲ್ಲ ಕೃಷಿ ಇಲಾಖೆದವ್ರು ನೀರಿನ ಬಗ್ಗೆನೇ ಹೇಳ್ತಿರು. ನೀರಿಂದ ಎಲ್ಲ ಹೇಳಕತ್ತಾರೆ, ಕೇಳದೆ ನಡೆದ. ನಾನೇ ಸ್ವತಃ ಯಾಕೆ ಕೃಷಿ ಹೊಂಡ ಹೊಡಿಬಾರ್ದು ಅಂತೇಳಿ 5,13,000 ಖರ್ಚು ಮಾಡಿ ಕೃಷಿ ಹೊಂಡ ಹೊಡೆದೀನಿ ಸರ್. 50 ಮೀಟರ್ ಉದ್ದ, 40 ಮೀಟರ್ ಆಗಿರಲ್ಲ, ವಿ ಆಕಾರದಾಗ 30 ಫೀಟ್ ಆಳಾಗಿ ಹೊಡೆದೀನಿ ಸರ್. ಅದು ಹೊಡೆದ ಮೇಲೆ ಸುತ್ತಮುತ್ತ 4-5 ಬೋರ್ವೆಲ್ಗಳು, 2 ಬಾವಿಗಳು, ನಿರಂತರ ನೀರು ಇರ್ತಾವೆ ಸರ್ ನಮ್ದು ಹಿಡ್ಕೊಂಡು. ಈಗ ಕೃಷಿ ಹೊಂಡ ಮಾಡಿದ ವರ್ಷ ಅದು ಸಂಪೂರ್ಣವಾಗಿ ತುಂಬಿಕೊಂಡು ಬಿಡ್ತಾ? ಈಗ ಸದ್ಯ ಈಗ 6 ಫೀಟ್ ನೀರು ಬಂದಾವ ಸರ್. ಈಗ ಮಣ್ಣಿನ ಮಳೆಗೆ 6 ಫೀಟ್ ನೀರು. ಯಾವಾಗ ತೆಗೆದಿದ್ದು ನೀವು? 2013ದಾಗ ಸರ್. 2013 ಒಳಗೆ ಯಾವ ಸಮಯದೊಳಗೆ ತೆಗೆದ್ರಿ ಸರ್? ಮುಂಗಾರಿ ಸಮಯದಾಗ ತೆಗೆದ್ರಿ? ಇಲ್ಲ ಸರ್, ಮಾರ್ಚ್ ಏಪ್ರಿಲ್ ಮೇದಾಗ ಸರ್. ಮಾರ್ಚ್ ಏಪ್ರಿಲ್ ಮೇದೊಳಗೆ ಬೇಸಿಗೆ ತೆಗೆದ್ರಿ? ಬೇಸಿಗೆ ತೆಗೆದ್ರಿ ಸರ್. ಅಂದ್ರೆ ಮಳೆಗಾಲಕ್ಕೆ ಮುಂದೆ ತುಂಬ್ಕೊಂಡು ಬಿಡ್ತು ಅಲ್ಲ? ಮಳೆಗಾಲ ಫುಲ್ ತುಂಬುತ್ತೆ ಸರ್. ಅದು 8 ಗಂಟೆ ಮಳೆ ಇವತ್ತಂದ್ರೆ 4-5 ಗಂಟೆದಾಗ ಕೃಷಿ ಹೊಂಡ ತುಂಬುತ್ತೆ ಸರ್. 8 ಇಂಚಿನ ಪೈಪ್ ಹಾಕಿನ ಅದಕ್ಕೆ ಆಟೋಮೆಟಿಕ್ ತಾನೇ ಅದಕ್ಕೆ ಓಪನ್ ಇದೆ ಸರ್. ಅದಕ್ಕೆ ಲಾಕ್ ಇಲ್ಲ, ಏನಿಲ್ಲ. 15 ಫೀಟ್ ನೀರು ಬಂದು ನಿಂತು ಬಿಡ್ತದೆ ಸರ್. ದಿನ ಹಳ್ಳ ಬರ್ತದೆ, ದಿನ ನುಂಗುತ್ತದೆ, ದಿನ ಬರ್ತದೆ ಸರ್ ನೀರು. ಆ ತರ ಕೃಷಿ ಹೊಂಡ ಅದ ಸರ್. ನಿಮಗೆ ಎಲ್ಲೆಲ್ಲಿಂದ ನೀರು ಬರ್ತದೆ? ಎಷ್ಟು ಏರಿಯಾದಿಂದ ನೀರು ಬರ್ತದೆ ಸರ್? ನಮಗೆ ಕನಿಷ್ಠ ನೋಡಿ ಸರ್, ಕಡಗಂಚಿ, ಗೋಳಾ, ಕಡಗಂಚಿ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂದ್ರೆ ನೀರು ಹರಿದು ಬರ್ತದೆ ಸರ್. 4 ನಮ್ಮ ಹೊಲದಂದೇ ಬರ್ತದೆ ರೀ. ಅದು ನಮ್ಮ ಹೊಲದಂದ ನಮ್ಮ ಕೃಷಿ ಹೊಂಡ ತುಂಬ್ಕೊಂಡು ಹಂಗೆ ನಾಲದ ಮುಖಾಂತರ ಬೋಸ್ಗಾ ಡ್ಯಾಮಿಗೆ ಹೋಗ್ತದೆ. ಅಂದ್ರೆ ಜಲಾನಯನ ದೊಡ್ಡದ, ಸಾಕಷ್ಟು ನೀರು ಸಿಗ್ತದ, ಸಾಕಷ್ಟು ನೀರು. ಈಗ ನೀರಿನ ಹರಿವಿನ ಏನ ಹಳ್ಳ ಅದಲ್ಲ, ಅದರ ನಡು ಸಾಕಷ್ಟು ಹೊಲಗಳು ಬರ್ತಾವ, ಸಾಕಷ್ಟು ರೈತರಿದ್ದಾರೆ. ಅವ್ರು ನೀರು ನಿಲ್ಲಿಸುವಂತದ್ದು, ಚೆಕ್ ಡ್ಯಾಮ್ ಮಾಡುವಂತದ್ದು ಏನಾದ್ರು ಅವ್ರು ಏನು ಮಾಡಿಲ್ಲ ಸರ್. ಈಗ ತಾವು ಮಾಡಿದ ನಂತರ? ನಾವು ಮಾಡಿದ ಮೇಲೆ ಯಾರು ಮಾಡಿಲ್ಲ ಸರ್. ನಮ್ ಕೆಳಗಡೆ ಈಗ ಹೋದ ವರ್ಷ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟ್ಯಾರ ಸರ್. ಇನ್ನ ಗೇಟ್ ಕುಂದಿರ್ಸಲ್ಲ, ಗೇಟ್ ಕುಂದಿರ್ಸ್ತಾರ. ಅದು ಗೇಟ್ ಕುಂದಿರ್ಸಾರ ಸುತ್ತಮುತ್ತ ನಮ್ದು 1 ಕಿಲೋಮೀಟರ್ 2 ಕಿಲೋಮೀಟರ್ ನೀರಾವರಿ ಆಗ್ತಾವ ಸರ್. ಈಗ ನಮ್ಮ ಕೃಷಿ ಹೊಂಡಲ್ಲಿಂದ ಒಂದು 4-5 ಬೋರೆಲ್ಲ 4 ಬಾವಿಗಳು ನೀರು ರಿಚಾರ್ಜ್ ಆಗ್ಯಾವ್ರಿ. ಈಗ ಅದೊಂದು ಗೇಟ್ ಕುಂದಿರ್ಸೋದು ಅಂದ್ರೆ ಕನಿಷ್ಠ ಒಂದು 40-50 ಎಕರೆ ಜಮೀನು ನೀರಾವರಿ ಆಗ್ತದೆ ಸರ್. 100 ಎಕರೆನೂ ಆಗ್ಬೋದು ಸರ್. ಅದು ಗೇಟ್ ಕುಂದಿರ್ಸೋದು.
ತಾವು ಕೃಷಿ ಹೊಂಡ ತೆಗೆದ ನಂತರ ಸುತ್ತಮುತ್ತಲೆಲ್ಲ ಬೋರ್ವೆಲ್ಗಳೆಲ್ಲ ರಿಚಾರ್ಜ್ ಅದು ಮರುಪೂರ್ಣ ಆಯ್ತು, ಸಾಕಷ್ಟು ನೀರು ಬರಾಕತ್ತು. ಆ ವಿಚಾರ ಇಟ್ಕೊಂಡಾದ್ರು ರೈತರು ಹೌದಪ್ಪ ನಾವು ಮಳೆ ನೀರನ್ನ ನಿಲ್ಲಿಸ್ಬೇಕು, ಹಿಂಗಿಸ್ಬೇಕು, ಹಿಡ್ಕೊಂಡಿಡ್ಬೇಕು ಅನ್ನುವಂಥದ್ದು ವಿಚಾರ ಬಂತ ಇಲ್ಲ ಅಂತೀರಿ? ಸರ್ ಈಗ ನಮ್ ರೈತರು ಹೆಂಗವ್ರಿ, ಎಲ್ಲರೂ ಬೇಡವ್ರಿ ಆಗ್ಯಾರಿ, ಹಿಡಿಯವ್ರು ಯಾರು ಇಲ್ರಿ. ಈ ಕಡೆ ಕೇಳ್ತಾರ, ಈ ಕಡೆ ಬಿಡ್ತಾರೆ. ನಿಮ್ದು ಸಾಕ್ಷಾತ್ ನೋಡ್ತಾ ಇದ್ದಾರಲ್ಲ, ನೋಡ್ತಾರ ಸರ್, ನೋಡ್ಕೊಂಡೆ ಹೋಗ್ತಾರ. ಸಾಕಷ್ಟು ಮಂದಿ ನೋಡ್ಕೊಂಡು ಹೋಗ್ಯಾರ, ಎಲ್ಲಾರ ಮಾಡ್ರ. ನಮ್ಮ ತಮ್ಮನಿಗೆ ನಾನೇ ಸ್ವತಃ ಕೃಷಿ ಹೊಂಡ ಹೊರತು ಕೊಟ್ಟಿದ್ದೆ ಸರ್. ಅವ ಈ ವರ್ಷ ಮುಚ್ಚಿಬಿಟ್ಟೇನೆ ಸರ್. ಏನ್ ನೆಮ್ಮದಿ ಅದಲ್ಲ ದೊಡ್ಡದತ್ತ ಹೇಳಿ. ಹಿಂಗ ಅವ್ರಿಗೆ ಅನುಭವ ಇಲ್ಲ ಸರ್. ನೀರಿ ಎಲ್ಲರೂ ಎಲ್ಲಾನು ಕೊಡ್ತಾರೆ ಸರ್, ರೊಕ್ಕ ಕೊಡ್ತಾರ, ಬಂಗಾರ ಕೊಡ್ತಾರೆ, ನೀರ್ ಯಾರು ಕೊಡ್ತಾರೆ? ಈಗ ಹೋದ ವರ್ಷ ನಮ್ದು ಪರಿಸ್ಥಿತಿ ಏನಾಯ್ತು, ಬರ ಎದುರಿಸ್ಬೇಕಾಯ್ತು, ನಾವು ನೀರ್ ಇಲ್ಲಾರ್ದೆ ಒದ್ದಾಡಿದ್ವಿ. ಅದನ್ನಾದ್ರೂ ನಾವು ನೆನಪಿಟ್ಕೋಬೇಕು, ನೆನಪಿಟ್ಕೋಬೇಕು ಸರ್. ಅವ್ರಿಗೆ ಅದ್ರ ಬಗ್ಗೆ ಅರಿವು ಇಲ್ಲ ಸರ್. ಬರೀ ಕೇಳ್ತಾರ, ಹೇಳ್ತಾರ, ನೋಡ್ತಾರ ಸರ್. ಹೊಲ ಹಾಳಾತ ಅಂತ. ಹಾಗೇನಿಲ್ಲ. ಇವತ್ತು ನಮ್ಮ ಹೊಲದಾಗ ಏನೂ ಹಾಳಾಗಿಲ್ಲ. ಹೆಚ್ಚು ಕಡಿಮೆ ವರ್ಷ ಪೂರ್ತಿ ನಿಮ್ಮಲ್ಲಿ ನೀರಿಂದು ಏನು ತೊಂದರೆ? ಅತಿ ಮಳಿ ಕಡಿಮೆ ಆದ್ರೆ ನಮ್ಗೆ ಸ್ವಲ್ಪ ಇದು ಆಗ್ತದೆ ಸರ್. ಮಾಮೂಲಿ ಮಳಿ ಆದ್ರೆ ಒಟ್ಟ ನಮ್ಮ ಬಾವಿನೂ ಒಣಗಲ್ಲ, ನಮ್ಮ ಹೊಲ ಪೂರ್ತ 12 ತಿಂಗಳು ಹಸರು ಇರ್ತದೆ. ಬಾವಿ ಹೊಡಿಬೇಕು ಅಂತ ಹೇಳಿ ಹೆಂಗೆ ವಿಚಾರ ಮಾಡಿ ಅದನ್ನ ಕೈಯಾಗ ತಗೊಂಡ್ರಿ? ಸುತ್ತಮುತ್ತ ನಮ್ಮ ಹಿರಿಯರ ನಮ್ಮ ತಮ್ಮ ಎಲ್ಲರದು ಬಾವಿ ಇದ್ರು ಸರ್. ನಮ್ದು ಒಂದೇ ಬಾವಿ ಇದ್ದಿದ್ದಿಲ್ಲ. ಅವ್ರೆಲ್ಲರೂ ಮೊದಲ ಬಾಳಿ ಬೆಳಿತಿರು, ಕಳ್ಳಿ, ಜೋಳ ಇಂಥವೆಲ್ಲ ಬೆಳಿತಿರು. ನಾನು ಯಾಕೆ ಬೆಳಿಬಾರ್ದತ್ತ ನಂಗೆ ಛಲ ಇತ್ತು ಸರ್. ಅದಕ್ಕೆ ನಾ 3 ವರ್ಷ ಒಣ ಬೇಸಾಯ ಬಂದು 3 ವರ್ಷ ರೊಕ್ಕ ಗೋಳೆ ಮಾಡಿ 4ನೇ ವರ್ಷಕ್ಕೆ ಬಾವಿ ಹೊಡ್ತೀನಿ ಸರ್. ಅದಕ್ಕೆ ಎಷ್ಟು ಖರ್ಚು ಬಂತು ನಿಮಗೆ? ಸರ್ ನಮ್ಮ ಬಾವಿಗೆ ನಾ ಖರ್ಚು ಇವತ್ತಿಗೆ ಇಟ್ಟಿಲ್ಲ ಸರ್. ಈಗ ನಿಮ್ಮ ಪರಿಶ್ರಮದಿಂದ ನೀವು ಬಾವಿ ತೋಡಿದ್ರಿ, ಮನೆಯವರು ನೀವು ಕೂಡ್ಕೊಂಡು? ಹೌದು ಸರ್, 3 ಮಂದಿ ಹೊಡೆದ್ರಿ. 3 ಮಂದಿಯಿಂದ ಆಳ್ಕೊಂಡು ನಾವು ಗಂಡ ಹೆಂಡತಿ ಹೊಡೆದೇವೆ ಸರ್. ನೀವೇ ನಿಮ್ಮ ಕೈ ಮೇಲೆ ಮಾಡ್ಬೇಕಂತ ಹೆಂಗ ಅನ್ಕೊಂಡ್ರಿ ಅಂತ? ಸರ್ ನಮ್ಮ ಜೊತೆ ಅವ್ನು ಹೊಡೆಯೋ ಮನುಷ್ಯ ಅನುಭವ ಇದ್ದೀನಿ ಸರ್. ಅವ್ನು ಬಾವಿ ಹೊಡೆದಿದ್ದೀನಿ. ಅವ್ನ ಸಂಗಟ ಸ್ವತಃ ನಾನೇ ಬ್ಲಾಸ್ಟ್ ಮಾಡೋದು, ಮದ್ದು ತೆಗಿಯೋದು, ಹಾರಿ ಹೊಡೆಯೋದು, ಟೀಕಾ ಮೇಲೆ ದಿಂಡೆ ಹೊಡೆಯೋದು, ತುಂಬೋದು ಮಾಡೋದು. 4 ದಿವ್ಸ ಬಾವಿ ಹೊಡೆಯೋದು ಸರ್. 5ನೇ ದಿವ್ಸಕ್ಕೆ ಹೆಣ್ಣಾಳು ತೊಳೋದ್ರಿ ಸರ್ ತೆಗಿಲಿಕ್ಕೆ. ಈ ಥರ ಮಾಡಿ ತೆಗೆದು ಆಖರಿಗೆ ಲಾಸ್ಟ್ ಹಾರ್ಡ್ ಬತ್ತು ಸರ್. ಹಾರ್ಡ್ ಬಂದ ಮೇಲೆ ಅದಕ್ಕೆ ಒಂದು ಕ್ರೇನ್ ಹಚ್ಚಿ ವ್ಯವಸ್ಥೆ ಮಾಡಿ 56 ಫೀಟ್ ಆಗತನ ಬಾವಿ ಬಿಟ್ಟಿಲ್ಲ ಸರ್. 56 ಫೀಟ್ ಆತನ ಹೊಡೆದೇ ಬಿಟ್ಟೇವ್ರಿ ಸರ್. ಎಷ್ಟು ಟೈಮ್ ಹಿಡಿತು ನಿಮಗೆ ಸರ್? ಕನಿಷ್ಠ 2 ವರ್ಷ ಮೇಲೆ ಹೋಗಿದೆ ಸರ್. 2 ವರ್ಷ ತೊಗೊಂಡ್ರಿ? 2 ವರ್ಷ ತೊಗೊಂಡ್ರಿ. 2 ವರ್ಷದ ನಂತರ ನಿಮಗೆ ನೀರು ಸಿಕ್ತು? ಮೊದಲೇ ಸಿಕ್ಕಿದ್ ಸ್ವಲ್ಪ ನೀರ್ರಿ. ನೀರು ಕಡಿಮೆ ಅನಿಸ್ತಿತ್ತು, ಮತ್ತೆ ಹಂಗೆ ಗುಮ್ ಹೊಡೆದೇವು. ನೀರು ಅನುಕೂಲ ಐತ್ರಿ. ಈ ಕಡೆ ನೀರು ಅನುಕೂಲ ಆದ್ಮೇಲೆ ನಾ ಎಲ್ಲ TV, ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ, ಚಂದನ, ಎಲ್ಲ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ಎಲ್ಲರಿಗೂ ಕೇಳ್ಕೊತ ಕೃಷಿ ಹೊಂಡ ಹೊಡಿಬೇಕಂದಾಗ ಕೃಷಿ ಹೊಂಡನು ನನಗೆ ಅನುಭವ ಬಂತು, ಅದನ್ನು ಹೊಡೆದ ಸರ್. ಕೃಷಿ ಹೊಂಡ ಆದ ನಂತರ ಬಾವಿಗೆ ಮತ್ತಷ್ಟು ಹೆಚ್ಚಿಗೆ ಬಾವಿ ಸಾಕಷ್ಟು ನೀರು ಅನುಕೂಲ ರೀ. ನಾನು ಸುತ್ತಮುತ್ತ ಯಾರು ಬೇಡ್ರು ನೀರು ಫ್ರೀ ಕೊಡ್ತೀನಿ ಸರ್. ನೀರು ಯಾರಿಗೂ ಹಿಂಗೆ ದುಡ್ಡು ತೊಗೊಳಲ್ಲ, ಎಲ್ಲ ಫ್ರೀ. ಯಾರ್ಯಾಕೆ ತೊಗೊಳಲ್ಲ, ನೀರು ಕೊಡ್ತೀನಿ. ಬಹಳ ದೊಡ್ಡ ಸಾಹಸ ಮಾಡಿರಿ ಗುಂಡೇರಾಯರ ತಾವು ಮತ್ತು ತಮ್ಮ ಕುಟುಂಬದವರು ಸೇರ್ಕೊಂಡು. ನಿಜವಾಗಿ ನಮ್ಮ ರೈತರೆಲ್ಲರೂ ಇದನ್ನ ಅನುಸರಿಸಬೇಕನ್ನುವಂಥದ್ದು ವಿಚಾರ. ಯಾಕಪ್ಪ ಅಂತಂದ್ರೆ ನೀರು ನಮಗೆ ಬಹಳ ಅಮೂಲ್ಯವಾದಂಥದ್ದು. ಅದು ಮಳೆ ರೂಪದೊಳಗೆ ನಮಗೆ ಸಿಗ್ತದ. ವೇಸ್ಟ್ ಆಗಿ ಹೋಗಬಾರ್ದು. ಅದು ಯಾವುದೇ ಸಂಪನ್ಮೂಲ ವೇಸ್ಟ್ ಆಗಿ ಹೋಗಬಾರ್ದು. ವೇಸ್ಟ್ ಆಗಬಾರ್ದು. ಎಲ್ಲರೂ ಹಿಡಿಯಕ ಕೈ ಆಗ್ಬೇಕು, ನೀರು ಬಿಡಕ ಯಾವಬಾರ್ದು. ನೀರು ಡಿಪಾಸಿಟ್ ಇರ್ಬೇಕು ನಮ್ಮಲ್ಲಿ. ಹೌದು. ಹಂಗಾದ್ರೆ ನಮ್ಮ ಎಲ್ಲರೂ ರೈತರು ಸ್ವಾವಲಂಬಿ ಬದುಕಾಗ್ತಾರೆ. ಬರೋಬ್ಬರಿ. ನಿಮ್ಮ ಈ ಕೃಷಿ ಪ್ರಯಾಣದೊಳಗ ನಿಮ್ಮ ಮನೆಯವರು ಕೂಡ ಬಹಳ ದೊಡ್ಡ ಸಾಥ್ ಕೊಟ್ಟಾರ ನಿಮ್ಗೆ? ಸರ್ ನಮಗೆ ನೋಡ್ರಿ, ನಾನು ಹೆಣ್ತಿ ಅಂದ್ರೆ ಬಲಗೈ ಇದ್ದಪ್ಲಿ ಸರ್. ಬಾವಿ ತೋಡುವಂತ ಸಂದರ್ಭದೊಳಗ ಅವರ ತ್ಯಾಗ? ಬಾವಿ ತೋಡಾಗೂ ನನಗೆ ಬಲಗೈ ಬಂಟಾಗಿ ನಿಂತಾಳ ಸರ್. ಅಕ್ಕಿ ಇದ್ರೆ ಬಾವಿ ಆಗ್ಯಾರ ಸರ್. ಇಲ್ಲಾಂದ್ರೆ ಇಬ್ಬರೇ ಆಯ್ತು. 8 ದಿನ ಹೊಡಿತೀರಿ. ಸ್ವತಃ ಆಕಿ ತುಂಬ್ತಿಳು ಸರ್, ಲೇಬರ್ಗಳು ತೊಗೊಂಡು. ನಾನು ತುಂಬ್ತಿದ್ದ, ಆಕಿನೂ ತುಂಬ್ತಿಳು, ಎತ್ತಿದ್ದೇವೆ ಬಿಟ್ಟು ನಾವು ಇಬ್ಬರು ಕಲ್ತೆ ಬಾವಿ ಹೊಡಿದೇವೆ. ಒಂದು ಆಳು ತೊಗೊಂಡು 3 ಮಂದಿ ಹೊಡಿತೀವಿ ನೋಡಿ ಸರ್. ಸರ್ ಸಮಸ್ತ ರೈತ ಬಾಂಧವರಿಗೆ ಹೇಳೋದೇನಂದ್ರೆ ನಾ ರೀ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಗುಂಡೇರಾಯ ಧೂಳಗೊಂಡವ್ರೆ, ತಮಗೆ ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಗುಂಡೇರಾಯ್ ಧೂಳಗೊಂಡವರು ಏನು ಬಾವಿಯನ್ನ ತೆಗೆದಿದ್ದಾರೆ ಮತ್ತು ಕೃಷಿ ಹೊಂಡ ತೆಗೆದಿದ್ದಾರೆ, ಅವರ ಪ್ರಯತ್ನಕ್ಕೆ ಸಂಪೂರ್ಣವಾಗಿ ಸಾಥ್ ನೀಡಿದವರು ಅವರ ಶ್ರೀಮತಿಯವರು ಶಶಿಕಲಾ ಗುಂಡೇರಾಯ್ ಧೂಳಗೊಂಡವರು. ಅವರು ಕೂಡ ನಮ್ಮ ಸ್ಟುಡಿಯೋದೊಳಗ ಇವತ್ತಿದ್ದಾರೆ. ಅವರ ಅನುಭವಗಳು ಏನು ಅನ್ನೋದನ್ನ ಕೇಳೋಣ. ನಮಸ್ಕಾರ ಶಶಿಕಲಾ ಅವ್ರೆ. ನಮಸ್ಕಾರ. ಬಾವಿ ತೆಗಿಬೇಕು ಅಂತ ಹೇಳಿ ಯಾಕೆ ಅನ್ಕೊಂಡ್ರಿ? ನಮ್ಗ ನೀರ್ ಬೇಕಲ್ರಿ ಬೆಳಿ ಮಾಡ್ಲಿಕ್ಕೆ. ಅಂದ್ರೆ ಈಗ ಬಾವಿ ತೆಗಿಬೇಕು ಅಂತಂದಾಗ ಬಾವಿ ತೆಗಿಯಂತ ಮಷಿನ್ ಇರ್ತಾವ ಮತ್ತ ಮಂದಿನೂ ಇರ್ತಾರ, ಅಂತವ್ರನ್ನ ಕರೆಸಿ ತೆಗಿಬಹುದಿತ್ತಲ್ಲ, ನೀವೇ ತೆಗಿಯಲ್ರಿ? ನಾವು ತೆಗಿಬೇಕತ್ತ ಅಷ್ಟು ಇದು ಐತ್ರಿ. ಹೌದೇನು? ನಾವೇ ನಮ್ಮ ಕೈಲೇ ತೆಗಿಬೇಕತ್ತ ನಾವು ಮಾಡಿದೇವ್ರಿ. ಮತ್ತ ಆ ಟೈಮ್ ಒಳಗ ಇಲ್ಲಿ ಹೆಚ್ಚಿಗೆ ಸಮಯ ಕೊಡ್ಬೇಕಾಗ್ತದ. ಬಾವಿ ತೆಗಿಯುವಾಗ ಅದ್ರ ಕೆಲಸ ಬಹಳ ಇರ್ತದ, ಮತ್ತ ಶ್ರಮನೂ ಆಗ್ತದ, ಕಷ್ಟ ಆಗ್ತದ. ಇದನ್ನೆಲ್ಲ ಹೆಂಗ ನೀವು? ಹಂಗೆ ಮಾಡಿದೇವ್ರಿ ನೋಡ್ರಿ ಸರ್. ನಾವು
ಅವ್ ಹೋಲ್ ಹಾಕ್ತಿರ್ರಿ ಅದ ಹಾರ್ಸದ ಮಾಡಕ್ ಅವ್ರ ಹಂಗೆ ಒಂದ್ ಜರ ಬಿರ್ಸಿರ್ತೇಲ್ರಿ ಒಡಗಡ್ದು ಕೊಡ್ತಿರ್ರಿ ನಾ ಚೆಕ್ ಸೈಡಿಗೆ ಒತ್ತಟ್ಟು ಮೂಲ್ಯಾಗ ಹಾಕ್ತಿರಿ ಗುಂಪಿ ಅವ್ರ ಕೆದರವ್ರು ನಾ ಗುಂಪಿ ಹಂಗ ತುಂಬ್ಕೊಂಡ್ ಗುಂಪಿ ಹಾಕ್ತಿರಿ ಅವ್ ಹಿಂದಿನ ಮತ್ತ ಒಂದ್ 4 ಮಂದಿಗೆ 5 ಮಂದಿಗೆ ಹಚ್ಚಿ ತೆಗಿಸ್ತಿದೇವ್ರಿ ಹೊಸ ಮಂದಿ ಕಾಲ್ ತೆಗಿತಿದೇವ್ರಿ. ಏನು 2 ವರ್ಷ ತನಕ ತಾವು ತೆಗದ್ರಿ ಬಾವಿ ತೆಗದ್ರಿ 2 ವರ್ಷ ನಿಮಗೆ ಏನು ಹಂಗೇನ್ ಕಷ್ಟ ಅನಿಸ್ಲಿಲ್ಲ? ಸಂತೋಷ ಇರ್ತಲ್ಲ ಬಾವಿ ತೆಗಿತಾ ಇದೀವಿ ನಮ್ಗೆ ನೀರ್ ಬಂತಪ್ಪ ಅಂತ ಬಹಳ ಸಂತೋಷ. ಅದು ಒಟ್ಟೆ ನಮ್ಗೆ ಏನ್ ಇದಿಲ್ರಿ ಅವಾಗ ಏನು ಕಷ್ಟ ಅನಿಸ್ಲಿಲ್ಲ? ಕಷ್ಟ ಅನ್ಸಿಲ್ರಿ. ಅಡ್ಡಿ ಇಲ್ಲ. ಅಂದ್ರ ಬಾವಿ ತೋಡುವಂತ ಸಂದರ್ಭದೊಳಗೆ ನಿಮ್ ಸುತ್ತಮುತ್ತಲವರು ಬಂದು ನೋಡ್ತಾ ಇದ್ರು? ಎಲ್ಲಾರು ಬಂದ್ ನೋಡ್ತಿರಿ, ಯಾಕೆ ಹೈರಾಣ ಆತಿರಿ, ಇಷ್ಟ ಯಾಕೆ ಇದು ಮಾಡ್ತೀರಿ ಅತ್ತೆ ಅಂತೀರಿ. ಹೈರಾಣ ಅಲ್ಲಾರ್ದೆ ಹ್ಯಾಂಗ್ ಸಿಗುತ್ತದ ಮಾಡಿದ್ರೆ ಸಿಗುತ್ತದ ಒಂದ್ ರೊಟ್ಟಿ ಅಂತ ನಾವ್ ಅಂತಿದ್ದೇವೆ. ಬರೋಬ್ಬರಿ. ಈಗ ಏನು ಸುತ್ತಮುತ್ತಲಿದ್ದ ಅಂತ ರೈತ ಮಹಿಳೆಯರು ತಮ್ಮ ಸ್ನೇಹಿತರು ಏನಿರ್ತಾರೆ ಅವರು ಬಂದು ನೋಡಿದಾಗ ಇಲ್ಲ ನಾವು ಕೈ ಹಚ್ತೀವಿ ಅನ್ನುವಂಥದ್ದು ಏನಾದ್ರು ಬಂತಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಯಾರಾದ್ರೂ ಹಂಗ ತಯಾರಾದ್ರ? ಇಲ್ರಿ ಸರ್. ನಿಮ್ಮಷ್ಟಕ್ಕೆ ನಿಮಗೆ ಬಿಟ್ಬಿಟ್ರಿ, ನೀವು ಕೆಲಸ ಮಾಡ್ತಾ ಇದ್ರಿ ನೀವೇ ಹೈರಾಣ ಆಗತ್ತೀರಿ ಅಂತ ಹೇಳಿ? ನೀವೇ ಹೈರಾಣ ಆತಿರಿ, ಸುಮ್ಮನೆ ಹೈರಾಣ ಆತಾರ ಅಥವಾ ಗಾಡಿ ಅವತ್ತಂದ್ರೆ ಹಚ್ಚಲಾಗ್ಯಾರ ಆತಿರ್ರಿ. ಈಗ ಬಾವಿ ಹೊಡಿಬೇಕು ಅಂತಂದ್ರ ನೀರಿನ ಸಲುವಾಗಿ ನಾವು, ಹೌದಾ, ನೀರು ಸಿಗ್ತದ ಅನ್ನುವಂತ ಒಂದು ಭರವಸೆ ನಿಮಗೆ ಇತ್ತು ಮೊದ್ಲ? ಇತ್ರಿ ಸರ್. ನಮ್ಮ ಪ್ರಯತ್ನಕ್ಕೆ ಒಂದು ಯಶಸ್ಸು ಸಿಗ್ತೈತೆ ಅಂತ ಹೇಳಿ ನಿಮಗೆ ಮೊದ್ಲು ಆಶಾಭಾವನೆ ಇತ್ತು? ಮೊದ್ಲೇ ಇತ್ರಿ. ನಮ್ಮಲ್ಲೆಲ್ಲ ಸುತ್ತಮುತ್ತ ಎಲ್ಲಾ ನೀರ್ ಬಾಯಾಗ ಒಣಗಿದ್ರು ನಮ್ ಬಾಯಿನ ನೀರ್ ಒಣಗಿಲ್ಲ ನೋಡ್ರಿ. 4 ದಿನ ಬಿಟ್ಟು 4 ದಿನ ಚಾಲ್ ಮಾಡ್ರಿ ಫುಲ್ ಲೈಟ್ ಹೋಗತಾನ ಇರ್ತಿದ್ರಿ 4 ತನ ರೀ. ನಮ್ ಬಾಯಿ ನೀರೇ ಬೆಳೆದಿಲ್ರಿ ಈ ವರ್ಷ ಇಟ್ಟು ಇದು ಅದ ಅಂದ್ರಿ. ಹೌದಲ್ಲ. ಈಗ ನೀವು ಶುರು ಮಾಡಿದ ನಂತರ ಎಷ್ಟು ದಿವಸಕ್ಕೆ ನೀರು ಬಂದು ನಿಮಗೆ? ನಮ್ಗ ಅದು ಶುರು ಮಾಡಿ ಮ್ಯಾಗ 8 ಗಜಕ್ಕೆ ನೀರ್ ಬಿದ್ದಾವ್ರಿ. ಅಲ್ಲ, ಎಷ್ಟು ದಿವಸ ಆದ್ಮೇಲೆ ನಿಮಗೆ ನೀರ್ ಸಿಕ್ಕು? 2-3 ತಿಂಗಳಾದ್ಮೇಲೆ ಬೀಳ್ದವ್ರಿ. 2-3 ತಿಂಗಳಿಗೆ ನಿಮ್ಗೆ ನೀರ್ ಸಿಕ್ಬಿಡ್ತು. ಮ್ಯಾಗ ಅಂದ್ರ ಒಂದು 5 ಗಜ ತನ ನಮ್ದು ಇದನ್ನೇ ಐತ್ರಿ, ಮೆತ್ತಿಗೆದಾರ ನಮ್ದು. ಅಂದ್ರ ನಮ್ ಬಾಯಿ ಮೆತ್ತಿಗೆ ರೀ. ಅಂದ್ರ ತಳಗೆ ಒಂದು 4-5 ಗಜ ಬಿರ್ಸತ್ತೆ ಅದ ನೋಡಿ, ಮೆತ್ತಿಗೆ ರೀ ನಮ್ ಬಾಯಿ. ಮೆತ್ತಗ ನೀರು ಸಿಗಾನ ಮತ್ತಿಷ್ಟು ಸಂತೋಷ ಆಯ್ತು, ಖುಷಿ ಆಯ್ತ್ರಿ. ಖುಷಿಯಾಗಿ ಹಂಗೆ ಹೊಡಿಬೇಕಂತೇಳಿ ನಮ್ಗೆ ಇದು ಆಯ್ತ್ರಿ. ಹಂಗೆ ಮತ್ತ ಆಳ ಮಾಡ್ಕೊತ ಹೋದ್ರಿ? ಹ್ಞೂ ರೀ, ಹಂಗೆ ರೀ. ಅಂದ್ರ ಮ್ಯಾಗ ತೊಗೊಂಡಿಲ್ರಿ ನಾವ್ ಆಳ್ಗಳಿಗೆ, ಒಳಗ್ ಹೋದಾಗೆ ಒಂದ್ ಜರ ತ್ರಾಸ ಆಕತ್ತಾಗೆ ತೊಗೊಂಡೇವ್ರಿ. ಮೊದ್ಲಿಗೆ ಶುರುವಾಗಿ ನೀವು ಆಳ ತಗೊಂಡಿಲ್ಲ? ನೀವಿಬ್ರೇ ನಾವೇ ಇದು ಮಾಡಿದೇವ್ರಿ. ಅಡ್ಡಿ ಇಲ್ಲ. ಈಗ ಬಾವಿ ತೆಗಿಯುವಾಗ ಬಾವಿ ತೆಗಿಯೋ ಕೆಲಸ, ಅದ್ರ ಜೊತೆಗೆ ಮನಿ ಕೆಲಸ ಮತ್ತು ಒಕ್ಕಲ್ತನದ ಕೆಲಸ ಇವೆಲ್ಲಾ ಮ್ಯಾಲ ಮಾಡಬೇಕು ಅಂತ ಹೇಳಿ ಬಾವಿಗೆ ಎಷ್ಟು ಟೈಮ್ ಕೊಡ್ತಿದ್ರಿ? ಹಂಗೆ ಮಾಡ್ಕೋತಿ ಹೋಗ್ತಿದ್ರಿ, ಹೊಟ್ಟೆನ ಕುಂದಿರ್ತಿದ್ರಿ ನೋಡ್ರಿ 24 ಗಂಟೆ ಹಂಗೆ ಮಾಡ್ಕೋತಿ ಹೋಗ್ತೀನಿ. ಕೆಲಸ ಯಾವತ್ತು ಚಾಲೂನೇ ಇರ್ತಿತ್ತು? ಕೆಲಸ ಚಾಲನೆ ಹಿಂಗ್ ಕುಂದ್ರಲ್ ನೋಡ್ರಿ. ಬಾವಿ ಪೂರ್ಣ ಆದ್ಮೇಲೆ ಎಷ್ಟು ನೀರ್ ಬಂದು ಅದ್ರೊಳಗ? ಮತ್ತ 8 ಗಜ ನೀರ್ ಬಂದ್ರಿ. 8 ಗಜ ನೀರ್ ಬಂದು ಪೂರಾ ಫುಲ್ ಮಳೆಗಾಲ ಹೆಚ್ಚಾದ್ರ ಪೂರಾ ಹಿಂಗ ಹರಿತದ ನೋಡ್ರಿ. ತುಂಬತದ ಬಾವಿ ತುಂಬತದ ಮಳೆಗಾಲಕ್ಕ. ಮೊದ್ಲೇ ಮಳೆಗಾಲ ಅಂತೂ ಭಾರಿ ಸಂಭ್ರಮ ಇರ್ಬೇಕು ನಿಮ್ದೆಲ್ಲ. ಇಷ್ಟು ನಾವು ಶ್ರಮ ಪಟ್ಟು ಬಾವಿ ತೆಗ್ದಿವಿ, ಅದ್ರೊಳಗೆ ಸಂಪೂರ್ಣವಾಗಿ ನೀರ್ ಬಂತು, ಬಾವಿ ಎಲ್ಲ ತುಂಬಿತು, ಅವಾಗ ಅದ್ರದ ಸಂತೋಷನೇ ಬೇರೆ ಇರ್ತಲ್ಲ, ಖುಷಿಲಿಂದ ಮಾಡೋದಾತದ್ರಿ. ಈಗ ಅಂತ ಒಂದು ಸಂಭ್ರಮ ಸುತ್ತಮುತ್ತಲಿನವರು ನೋಡಿದ್ರು, ಇಲ್ಲ ಇವ್ರು ಮಾಡಿದ್ದಕ್ಕ ಒಂದು ಒಳ್ಳೆ ಗಂಗೆ ವರ ಸಿಕ್ತು ಅಂತ ಅಂತಿರ್ರಿ. ಅವ್ರೆಲ್ಲಾ ದುಡ್ದಿದ್ದಕ್ಕ ಅವ್ರಿಗೆ ಏನೇ ಚಲೋ ಆಯ್ತತ್ ಅಂತಾರ್ರಿ. ನೀರಿದ್ರೇನೆ ಎಲ್ಲಾ ಕೃಷಿ ಆಗೋದು, ನೀರಿದ್ರೇನೆ ಬದುಕಾಗೋದು. ನೀರಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಈಗ ಬಾವಿ ತೆಗದ್ರಿ, ಬಾವಿ ತೆಗದ್ ನಂತರನು ಮತ್ತೆ ಕೃಷಿ ಹೊಂಡ ಒಂದು ಮಾಡ್ಕೊಂಡಿರ್ತಾವ, ಅದನ್ನೊಂದ್ ಮಾಡ್ಕೊಂಡೇವ್ರಿ. ಯಾಕೆ ಮಾಡ್ಕೋಬೇಕು ಅನಸ್ತ? ಅಂದ್ರ ಒಂದ್ ಜರ ನೀರ್ ಕಮ್ಮಿ ಬೀಳಕತ್ತವ್ರಿ, ನಮಗ್ ಒಂದ್ ಜರ ಮಾಡಿದೇವ್ರಿ. ಅದು ಮಾಡದ್ಮಾಕ ಒಟ್ಟ ಬಾಯಿ ಬೆಳೆಯಲ್ರಿ ನಮ್ದು. ಹೌದಲ್ಲ. ಕೃಷಿ ಹೊಂಡನು ಸಾಕಷ್ಟು ದೊಡ್ಡದದ. ದೊಡ್ಡದದ. 50 ಮೀಟರ್ ಉದ್ದ, 40 ಮೀಟರ್ ಅಗಲ, 30 ಫೂಟ್ ಆಳ, ಇಷ್ಟು ದೊಡ್ಡ ಕೃಷಿ ಹೊಂಡ ನೀವು ಮಾಡಿದ್ರಿ. ಅಲ್ಲೇನು ನಿಮ್ಮ ಶ್ರಮ ಸಾಕಷ್ಟು ಆಗ್ಯದ. ಕೃಷಿ ಹೊಂಡ ತೆಗಿಯುವಾಗ ನೀವೇನ್ ಮಾಡಿದ್ರಿ? ಮತ್ತೆ ಅಲ್ಲಿ ಮತ್ತೆ ಅದೇ ಕೆಲಸ ಮಾಡಿದ್ರಿ? ಇಲ್ರಿ, ನಾವ್ ಮಾಡಿಲ್ರಿ, ಅವಾಗ ಅವ್ರೇ ಮಾಡ್ಯಾರ್ರಿ. ಹೌದಾ? ಮಳೆ ನೀರನ್ನ ನಾವು ಉಪಯೋಗ ಮಾಡ್ಕೊಳ್ಬಹುದು ಕೃಷಿ ಹೊಂಡದಿಂದ ಅಂತ ಹೇಳಿ ನೀವ್ ಹೇಳಿದ್ರೆ ಅವ್ರು ತೆಗಿಸಿದ್ರು? ಇಲ್ರಿ, ಅವರೇ ಇದು ಮಾಡ್ಯಾರ್ರಿ. ಅವಾಗ್ರಿ ನಾವು ನೀರ್ ಕಮ್ಮಿ ಬೀಳಕತ್ತ ಮಾಡಿದ್ರು ಗುಣಾನೇ ಆತೇಳಿ ಅವ್ರು ಏನ್ ಮಾಡಿದ್ರು ನಾವ್ ಅಡ್ಡಿ ಆಗಿಲ್ರಿ ಅದಕ್ಕೆ. ಅಡ್ಡಿಲ್ಲ. ಶಶಿಕಲಾ ಧೂಳಗೊಂಡವ್ರೆ, ಬಹಳ ಸಂತೋಷ ಆಯ್ತು ತಮ್ಮ ಅನುಭವಗಳನ್ನ ಕೇಳಿ. ನಮ್ಮ ಎಲ್ಲಾ ರೈತ ಮಹಿಳೆಯರು ಈ ಒಂದು ಪಾಠವನ್ನ ತಗೊಳ್ಬೇಕು. ನಮ್ಮ ಭೂಮಿ ಒಳಗೇನು ಮಳೆ ನೀರು ಸಿಗ್ತದೆ ನಮಗ, ಅದನ್ನ ಸಂಗ್ರಹ ಮಾಡುವಂತಹ ಒಂದು ಕೆಲಸ, ಮತ್ತು ಶ್ರಮ ಪಟ್ಟು ಏನು ನಾವು ಯಾವುದಕ್ಕಾಗಿ ಹಂಬಲಿಸ್ತೀವೋ ಅದನ್ನ ಪಡೆಯುವುದಕ್ಕ ಅದನ್ನ ಪಡೆದೇ ತೀರ್ತೀವಿ ಅನ್ನುವಂಥದ್ದನ್ನ ನೀವು ತೋರಿಸಿಕೊಟ್ಟಿರಿ. ಬಾವಿ ತೆಗೆಯುವುದು ಸಾಮಾನ್ಯವಾಗಿ ಎಲ್ಲೂ ಕಾಣ ಸಿಗುದಿಲ್ಲ. ಎಲ್ಲೋ ಒಬ್ರು ಇಬ್ರು ಅಪರೂಪದ ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭ ನೋಡ್ತೀವಿ. ಅಂಥದ್ರೊಳಗ ತಾವು ದಂಪತಿಗಳು ಬಹಳ ದೊಡ್ಡ ಸಾಧನೆಯನ್ನ ಮಾಡಿರಿ, ಇತರರಿಗೆ ಮಾದರಿಯಾಗಿದ್ದೀರಿ. ನಮ್ಮ ರೈತರು ಈ ಪಾಠವನ್ನ ತಗೊಳ್ತಾರ ಅಂತ ಹೇಳಿ ಹಾರೈಸ್ತೀವಿ. ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಗುಂಡೇರಾಯ್ ಧೂಳುಗೊಂಡ್ ಮತ್ತು ಶ್ರೀಮತಿ ಶಶಿಕಲಾ ಧೂಳುಗೊಂಡ್ ಅವರ ಸಾಹಸಕ್ಕೆ ಮತ್ತೊಮ್ಮೆ ನಮ್ಮ ನಮನಗಳು. ಈ ಸಾಹಸ ನಿಜವಾಗಿಯೂ ಎಲ್ಲರಿಗೂ ಮಾದರಿ. ಯಾವುದೇ ಸಂದರ್ಭದೊಳಗೆ ನಾವು ಆಶಾಭಾವನೆಯನ್ನು ಬಿಡಬಾರ್ದು. ನಮ್ಮ ಶ್ರಮ, ನಮ್ಮ ಬದ್ಧತೆಯ ಮೂಲಕ
ನಾವು ಯಾವುದೇ ವಿರುದ್ಧವಾದಂಥ ಸನ್ನಿವೇಶವನ್ನು ಎದುರಿಸಿ ಜಯಶಾಲಿ ಆಗಬಹುದು ಅನ್ನುವಂಥ ಪಾಠ ಇಲ್ಲಿ ಅದ. ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋದು ಬಿಡೋದು ನಮಗೆ ಬಿಟ್ಟದ್ದು. ಆತ್ಮೀಯರೇ, ಈಗ ಆರಿದ್ರಾ ಮಳೆಯ ಅವಧಿ ನಡೆದದ. ಇನ್ನೂ 2-3 ದಿವಸ ಮಾತ್ರ. 5ನೇ ತಾರೀಕಿನ ತನಕ ಆರಿದ್ರಾ ಮಳೆ ಇರ್ತದೆ. ಈ ಸಲ ಆರಿದ್ರಾ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನು ತರ್ತದೆ ಅಂಥೇಳಿ ಹೇಳ್ತಾ ಇದ್ರು. ಕೆಲವು ಕಡೆ ಬಿರುಗಾಳಿಯಿಂದ ಕೂಡಿದಂಥ ಮಳೆ ಆಗಬಹುದು ಅನ್ನುವಂಥ ಸೂಚನೆ ಇತ್ತು. ಮುಂಗಾರು ಈ ಅವಧಿಯೊಳಗೆ ಚುರುಕಾಗ್ತದೆ ಅನ್ನುವಂಥ ಮಾತಿತ್ತು. ಮೋಡ ಕವಿದಂಥ ವಾತಾವರಣ ಎಲ್ಲ ಕಡೆ ಇರಬಹುದು. 1 ಮತ್ತು 2ನೇ ಚರಣಗಳಲ್ಲಿ ಉತ್ತಮ ವೃಷ್ಟಿಯೋಗ ಅಂಥೇಳಿ ಹೇಳಿದರು. 3 ಮತ್ತು 4ನೇ ಚರಣಗಳಲ್ಲಿ ಗಾಳಿಯಿಂದ ಕೂಡಿದಂಥ ಮಳೆಯ ಪ್ರಮಾಣ ಹೆಚ್ಚಾಗ್ತದೆ ಅನ್ನುವಂಥ ಒಂದು ಸೂಚನೆ ಆರಿದ್ರಾ ಮಳೆಯ ಸಂದರ್ಭದೊಳಗೆ ಆಯಿತು. ಅಂದುಕೊಂಡಂಗೆ ಆರಿದ್ರಾ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನೇ ತಂದದ ಅಂಥೇಳಿ ಹೇಳ್ಬೋದು. ಶುರುವಾದಂಥ ಸಂದರ್ಭದೊಳಗೆ ಸಹಿತ ಸ್ವಲ್ಪ ಮಳೆಯನ್ನು ನಾವು ಪಡೆದ್ವಿ. ಆ ನಂತರ ಸುಮಾರು ದಿನಗಳವರೆಗೆ ಗ್ಯಾಪ್ ಆಯಿತು ಮತ್ತು ಕಡೆಗೆ ಆರಿದ್ರಾ ಮಳೆ ಆಗಿ ಒಳ್ಳೆಯ ಒಂದು ಮಂದಹಾಸವನ್ನೇ ನಮಗೆ ತಂದದ ಅಂಥೇಳಿ ಹೇಳ್ಬೋದು. ಈ ಸಂದರ್ಭದೊಳಗೆ ಮುಂಗಾರು ಚುರುಕಾಗ್ತದೆ ಅನ್ನುವಂಥ ಮಾತೇನಿತ್ತು ಅದು ಕೂಡ ಅನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಈಗ ಸದ್ಯಕ್ಕೆ ಮುಂಗಾರು ಚುರುಕಾಗಿದೆ. ಇದರಿಂದಾಗಿ ಎಲ್ಲ ಕಡೆ ಮಳೆ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಚಲನೆ ಕೂಡ ಒಳ್ಳೆ ವೇಗವಾಗಿ ಅದ ಅಂಥೇಳಿ ಹೇಳ್ಬೋದು. ಇನ್ನು 5ನೇ ತಾರೀಕು ಹೊಸ ಮಳೆ ಪುನರ್ವಸು ಪ್ರವೇಶ ಮಾಡ್ತಾ ಇದೆ. ಈ ಪುನರ್ವಸು ನಕ್ಷತ್ರ ಬರುವ ಜುಲೈ 19 ತನಕ ಇರ್ತದೆ. ಪುನರ್ವಸು ನಕ್ಷತ್ರದ ಸಂದರ್ಭದೊಳಗೆ ಒಂದು ಒಳ್ಳೆಯ ಸುದ್ದಿ ಅದ ಆತ್ಮೀಯರೇ. ಈಗೇನು ಇಲಾಖೆಯವರು ಹೇಳಿದ್ರು ಅದನ್ನು ಪುಷ್ಟೀಕರಿಸುವಂಥ ಒಂದು ಸೂಚನೆ ಈ ನಕ್ಷತ್ರದ್ದು ಕೂಡ ಅದ. ಈ ಸಲ ಪುನರ್ವಸು ಮಳೆ ಭರ್ಜರಿ ವೃಷ್ಟಿಯನ್ನು ತರ್ತದ ಅಂಥೇಳಿ ಹೇಳ್ತಾ ಇದ್ದಾರೆ. ಮುಂಗಾರು ಚುರುಕಾಗಿರ್ತದ. ಕೆಲವು ಕಡೆ ಗುಡುಗಿನಿಂದ ಕೂಡಿದಂಥ ಸುರಿಮಳೆ ಆಗಬಹುದು. ರಾಜ್ಯದ ಕೆಲವು ಕಡೆ ಮೋಡ ಕವಿದಂಥ ವಾತಾವರಣ ಹೆಚ್ಚಾಗಿದ್ದರೆ ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಒಳಗೆ ಕುಂಭದ್ರೋಣ ಮಳೆ ಸಾಧ್ಯತೆ ಅಧಿಕ ಅಂಥೇಳಿ ಹೇಳ್ತಾ ಇದ್ದಾರೆ. ಕುಂಭದ್ರೋಣ ಮಳೆ ಅಂತಂದ್ರೆ ನೀವು ನೋಡ್ರಿ, ಇಲಾಖೆಯವರು ಕೂಡ ಒಳ್ಳೆ ಮಳೆ ಆಗ್ತದ, ಪ್ರವಾಹ ಬರ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರಲ್ಲ, ಅದಕ್ಕೂ ಇದಕ್ಕೂ ಹೋಲಿಕೆ ಸಮಂಜಸ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 1 ಮತ್ತು 2ನೇ ಚರಣಗಳಲ್ಲಿ ಕೆಲವು ಕಡೆ ಗಾಳಿಯಿಂದ ಕೂಡಿದಂಥ ಜೋರು ಮಳೆ ಆಗಬಹುದು ಅನ್ನುವಂಥ ಸೂಚನೆ ಅದ. ದಿನಾಂಕ ಜುಲೈ 6, 8, 9, 10, 12, 14, 15, 17, 18 ಈ ದಿನಗಳಂದು ಉತ್ತಮ ಮಳೆಯನ್ನು ನಿರೀಕ್ಷೆ ಮಾಡ್ಬೋದು. ದಿನಾಂಕಗಳನ್ನು ಇನ್ನೊಮ್ಮೆ ಕೇಳ್ರಿ. ಜುಲೈ 6, 8, 9, 10, 12, 14, 15, 17, 18 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜುಲೈ 3ರಿಂದ ಬರುವ ಮಂಗಳವಾರ ಜುಲೈ 9 ತನಕ ಇರುವಂಥ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನು ನಾವೀಗ ಗಮನಿಸೋಣಂತ. ಈಗಾಗಲೇ ನಾನು ತಮಗೆ ಸೂಚನೆ ಕೊಟ್ಟುಬಿಟ್ಟಿದ್ದೀನಿ ಯಾವ ರೀತಿ ವಾತಾವರಣ ಇರಬಹುದು ಅಂಥೇಳಿ. ಬರುವ ವಾರಂತೂ ಮತ್ತೆ ಮಳೆಯ ವಾತಾವರಣ ಅದ. ವಾರ ಪೂರ್ತಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಮೊದಲಿನ 2 ದಿವಸಗಳು ಬುಧವಾರ, ಗುರುವಾರ 3 ಮತ್ತು 4ನೇ ತಾರೀಕು ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಆಮೇಲೆ 5ನೇ ತಾರೀಕು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂಥ ಸಾಧ್ಯತೆಗಳದಾವ, ಅಂದ್ರೆ ಶುಕ್ರವಾರ ದಿವಸ. ಆಮೇಲೆ ಶನಿವಾರ 6ನೇ ತಾರೀಕಿನಿಂದ ಮಂಗಳವಾರ 9ನೇ ತಾರೀಕಿನ ತನಕ ಮಳೆಯ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆಗಳದಾವ ಮತ್ತು ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಈ ಸಂದರ್ಭದೊಳಗೆ ಈ 4 ದಿನಗಳಲ್ಲಿ ಮಾಡಬಹುದು. ಮೋಡ ಕವಿದಂಥ ವಾತಾವರಣ ಹೆಚ್ಚಿರುತ್ತದೆ ಅನ್ನುವಂಥ ಸೂಚನೆಯನ್ನು ತಜ್ಞರು ಕೊಡ್ತಾ ಇದ್ದಾರೆ ಈ 4 ದಿವಸ. ಆಮೇಲೆ ಅನೇಕ ಕಡೆಗಳಲ್ಲಿ ಭರ್ಜರಿ ಮಳೆಯನ್ನು ನಾವು ಈ ಸಮಯದೊಳಗೆ ನೋಡ್ಬೋದಾಗಿದೆ. ಕೆಲವು ಕಡೆ ಗುಡುಗು ಮಿಂಚುಗಳು ಇರಬಹುದು, ಆದರೆ ಅವುಗಳ ಪ್ರಮಾಣ ಈ ವಾರ ಕಡಿಮೆ ಅದ, ಅದನ್ನು ಗಮನಿಸಬೇಕು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ವಾರ ಮಳೆಯ ವಾತಾವರಣ ಅದ. ಅದಕ್ಕೆ ತಕ್ಕಂಗೆ ನಾವು ನಮ್ಮ ಚಟುವಟಿಕೆಗಳನ್ನು ಯೋಜನೆ ಮಾಡಿಕೊಳ್ಬೇಕಾಗ್ತದೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನು ನಾವು ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯಾಗುವಂಥ ಸಾಧ್ಯತೆಗಳು 50%, ಗುರುವಾರ
4ನೇ ತಾರೀಕು 65, ಶುಕ್ರವಾರ 5, ಶನಿವಾರ 6, ಈ 2 ದಿವಸ 85, ರವಿವಾರ 7, ಸೋಮವಾರ 8 ಮತ್ತು ಮಂಗಳವಾರ 9, ಈ 3 ದಿವಸ 90% ಅನ್ನುವಂಥ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು 40%, ಗುರುವಾರ 4ನೇ ತಾರೀಕು 50, ಶುಕ್ರವಾರ 5ನೇ ತಾರೀಕು 75, ಶನಿವಾರ 6ನೇ ತಾರೀಕು 80, ರವಿವಾರ 7ರಿಂದ ಮಂಗಳವಾರ 9 ತನಕ 3 ದಿವಸ 90%. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 4ನೇ ತಾರೀಕು 65, ಶುಕ್ರವಾರ 5, ರವಿವಾರ 7, ಸೋಮವಾರ 8, ಈ 3 ದಿವಸ 85, ಶನಿವಾರ 6ನೇ ತಾರೀಕು 80 ಮತ್ತು ಮಂಗಳವಾರ 9ನೇ ತಾರೀಕು 90% ಅನ್ನುವಂಥ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯಾಗುವಂಥ ಸಾಧ್ಯತೆಗಳು 55%, ಗುರುವಾರ 4 ಮತ್ತು ಶನಿವಾರ 6ನೇ ತಾರೀಕು 80, ಶುಕ್ರವಾರ 5ನೇ ತಾರೀಕು ಅಲ್ಲದೆ ರವಿವಾರ 7, ಸೋಮವಾರ 8 ಮತ್ತು ಮಂಗಳವಾರ 9, ಈ 4 ದಿವಸ 90% ಅನ್ನುವಂಥ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ 4 ಮತ್ತು ಶನಿವಾರ 6, ಈ 2 ದಿವಸ 85, ಶುಕ್ರವಾರ 5, ರವಿವಾರ 7, ಈ 2 ದಿವಸ 90, ಸೋಮವಾರ 8 ಮತ್ತು ಮಂಗಳವಾರ 9, 95% ಅನ್ನುವಂಥ ಸೂಚನೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು 55%, ಗುರುವಾರ 4ನೇ ತಾರೀಕು 65, ಶುಕ್ರವಾರ 5 ಮತ್ತು ಶನಿವಾರ 6, ಈ 2 ದಿವಸ 85, ರವಿವಾರ 7ರಿಂದ ಮಂಗಳವಾರ 9 ತನಕ 3 ದಿನಗಳವರೆಗೆ 90%. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 4, ಶುಕ್ರವಾರ 5 ಅಲ್ಲದೆ ಸೋಮವಾರ 8 ಮತ್ತು ಮಂಗಳವಾರ 9, ಈ 4 ದಿವಸ 85, ಶನಿವಾರ 6ನೇ ತಾರೀಕು 60 ಮತ್ತು ರವಿವಾರ 7ನೇ ತಾರೀಕು 80% ಅನ್ನುವಂಥ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 4, ಶುಕ್ರವಾರ 5, ಈ 2 ದಿವಸ 85, ಶನಿವಾರ 6ನೇ ತಾರೀಕು 80, ರವಿವಾರ 7ರಿಂದ ಮಂಗಳವಾರ 9 ತನಕ 90% ಅನ್ನುವಂಥ ಸೂಚನೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು 55%, ಗುರುವಾರ 4ನೇ ತಾರೀಕು 80, ಶುಕ್ರವಾರ 5 ಮತ್ತು 6, ಈ 2 ದಿವಸ 85, ರವಿವಾರ 7ರಿಂದ ಮಂಗಳವಾರ 9 ತನಕ 3 ದಿನಗಳವರೆಗೆ 90%. ಜೈರಾಬಾದ್ ತಾಲೂಕಿನೊಳಗೆ ಬುಧವಾರ 3ನೇ ತಾರೀಕು ಮಳೆಯಾಗುವಂಥ ಸಾಧ್ಯತೆಗಳು 40%, ಗುರುವಾರ 4ನೇ ತಾರೀಕು 50, ಶುಕ್ರವಾರ 5ನೇ ತಾರೀಕು 75, ಶನಿವಾರ 6ನೇ ತಾರೀಕು 80 ಮತ್ತು ರವಿವಾರ 7ರಿಂದ ಮಂಗಳವಾರ 9 ತನಕ 90%-95% ಅನ್ನುವಂಥ ಸೂಚನೆ ಜೈರಾಬಾದ್ ತಾಲೂಕಿಗೆ ಸಂಬಂಧಪಟ್ಟಂಗ ಅದ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನು ನಾವು ನೋಡಿದ್ವಿ. ಗಮನಿಸಬೇಕು ಆದ್ಮೇಲೆ ಮೊದಲಿನ 2 ದಿವಸಗಳು 3 ಮತ್ತು 4ನೇ ತಾರೀಕು ಚದುರಿದಂಗ ಮಳೆ ಆಗಬಹುದು. 5ನೇ ತಾರೀಕು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂಥ ಸಾಧ್ಯತೆಗಳದಾವ. ಆಮೇಲೆ 6ರಿಂದ 9 ತನಕ ವ್ಯಾಪಕವಾಗಿ ಮಳೆಯಾಗುವಂಥ ಸಾಧ್ಯತೆಗಳದಾವ. ಮೋಡ ಕವಿದಂಥ ವಾತಾವರಣ, ಮೋಡ ಮುಸುಕಿದಂಥ ವಾತಾವರಣ, ಅಲ್ಲಲ್ಲಿ ಗುಡುಗು ಮಿಂಚುಗಳು ಇರಬಹುದು ಅನ್ನುವಂಥ ಸೂಚನೆ ಕೂಡ ಅದ. ವಿಶೇಷವಾಗಿ ಶನಿವಾರ 6ನೇ ತಾರೀಕಿನಿಂದ ವಾತಾವರಣದೊಳಗೆ ಮೋಡ ಮುಸುಕಿದಂಥ ಸನ್ನಿವೇಶಗಳನ್ನು ನಾವು ನೋಡ್ಬೋದು. ಮಳೆಯ ಪ್ರಮಾಣ ಕೂಡ ಹೆಚ್ಚಾಗ್ತದೆ ಅನ್ನುವಂಥ ಒಂದು ಸೂಚನೆ ಅದ. ಇದರೊಳಗೆ ಬದಲಾವಣೆಗಳು ಆಗಬಹುದು. ಅದನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರ್ದು. ಅದ್ರ ಜೊತೆಗೆ ಇನ್ನೂ ಯಾರು ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಇವುಗಳನ್ನು ಸ್ಥಾಪನೆ ಮಾಡ್ಕೊಳ್ಬೇಕು. ನೇರವಾಗಿ ಕೇಳುವಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಿದ್ರೆ ಅನುಕೂಲ ಆಗ್ತದೆ. ಇನ್ನೂ ಅನೇಕ ಆ್ಯಪ್ಗಳದಾವ, ಅವುಗಳನ್ನು ತಮ್ಮ ಮೊಬೈಲ್ನೊಳಗೆ ಡೌನ್ಲೋಡ್ ಮಾಡಿಕೊಂಡು ಅವುಗಳ ಬಳಕೆಯ ಕಡೆ ಗಮನ ಹರಿಸಬೇಕು.
ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ್ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.